ಎಲ್ಲರಿಗೂ ಮನಸ್ಸು ಮೆಚ್ಚುವ ಕಲಾ ಹಬ್ಬ. ಯಕ್ಷಗಾನದ ನಾದ, ನೃತ್ಯ, ಸಂಭಾಷಣೆ, ಹಾಸ್ಯ ಇವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ಒಂದೇ ದಿನದಲ್ಲಿ ಅನುಭವಿಸುವ ಅಪರೂಪದ ಅವಕಾಶ. ನಿರಂತರ 18 ಗಂಟೆಗಳ ಕಲಾ ಜಾತ್ರೆ, ಕಲಾಭಿಮಾನಿಗಳ ಉತ್ಸಾಹ, ಆಯೋಜಕರ ನಿಷ್ಠೆ ಹಾಗೂ ಭಕ್ತಿಯ ಸಂಯೋಜನೆ, ಕಲೆಯ ಪ್ರೀತಿ, ಯಕ್ಷಗಾನದ ಪಾರಂಪರೆ, ಹೆಜ್ಜೆಗಜ್ಜೆಯಲ್ಲಿ ಒಂದೇ ಬಣ್ಣ. ಬನ್ನಿ, ಸಂಭ್ರಮದ ತಾಳಕ್ಕೆ ಹೆಜ್ಜೆ ಹಾಕಿ, ಹೆಜ್ಜೆ ಗೆಜ್ಜೆಯ ನಾದದಲ್ಲಿ ನೀವು ಸೇರಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಏನಂದರೆ 18 ಗಂಟೆಗಳ ಇದೊಂದು ಕಲಾ ಹಬ್ಬ. ಯಕ್ಷಗಾನ ಕಲೆಯ ಸಂಪೂರ್ಣ ಪ್ರಾಕಾರವನ್ನು ಒಂದೇ ವೇದಿಕೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖ್ಯಸ್ಥರಾದಂಥ ಶ್ರೀಮತಿ ಪೂರ್ಣಿಮಾ ಇವರ ಹತ್ರ ಸಹ ಇದನ್ನು ತುಂಬ ನೋಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದೇ ವೇದಿಕೆಯಲ್ಲಿ ಕಲೆಯನ್ನು ನಾವು ಯಕ್ಷಗಾನದ ಕಲೆಯನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರಾರ್ಥನೆಗಾಗಿ ಒಂದು ವಿಶಿಷ್ಟವಾಗಿ ಪ್ರಾರ್ಥನೆಯನ್ನು ಮಾಡಿಸ್ತಾ ಇದ್ದೇವೆ. ಭರತನಾಟ್ಯದ ಮೂಲಕ ಶ್ರೀ ಲಕ್ಷ್ಮೀ ಭಟ್ ಹಾಗೂ ಶ್ರೀನಿಧಿ ಭಟ್ ಇವರಿಂದ ಭರತನಾಟ್ಯದ ಮೂಲಕ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. सन्ततमहं कुञ्जरमुखं शङ्करसुतं तमिह श्रीविघ्नराजं भजे. सन्ततमहं दन्तिसुन्दरमुखं मन्तकातकसुतं तमिह श्रीविघ्नराजं भजे. श्रीविघ्नराजं भजे, श्रीविघ्नराजं भजे, श्रीविघ्नराजं भजेऽहं 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 भजे तमिह श्रीविघ्नराजं भजे. सेवित सुरेन्द्र महनीय गुणशीलम्, सेवित सुरेन्द्र महनीय गुणशीलं जप तप समाधि सुख वरदानुकूलम्, भावित सुरमणिगण भक्त परिपालं भयङ्कर विशङ्गमातङ्ग कुलकालं श्रीविघ्नराजं भजे, श्रीविघ्नराजं भजे. श्रीविघ्नराजं भजे. ರಾಮಕೃಷ್ಣ ಭಟ್ರು ತಂತ್ರಿಗಳು ಹೌದು, ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಗುರುರಾಜ್ ಭಟ್ ಅವರು ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ವೇದಮೂರ್ತಿ ನರಸಿಂಹ ಭಟ್ ಪುರೋಹಿತರು.
ಇವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೂ ಸಹ ಶಾಲು ಹಾಗೂ ಪುಷ್ಪವನ್ನು ನೀಡಬೇಕಾಗಿ ಗುರುರಾಜ್ ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಅನಂತ ಪದ್ಮನಾಭ್ ಭಟ್, ಉದ್ಯಮಗಳು ಬೆಂಗಳೂರು. ಇವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅನಂತ ಪದ್ಮನಾಭ್ ಭಟ್, ಬೆಂಗಳೂರು. ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋಂಥದ್ದು ಗುರುರಾಜ್ ಭಟ್ರ ಆಸೆ. ಆದರೆ ಅವರ ತಂದೆ ಮತ್ತೂ ಆಸೆ, ಅದು ಏನಾದರೂ ಸರಿ ಇನ್ನೂ ಒಳ್ಳೇದಾಗಬೇಕು ಅಂತ. ನಮ್ಮೊಂದಿಗೆ ಎಂದೂ ಬೆಂಬಲದಿಂದ ಇರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ನಮ್ಮೊಂದಿಗಿದ್ದಾರೆ, ಅರ್ಚಕರು. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯುವಕರು ಹಸುಮುಖರಾಗಿರುವಂಥ ಯುವ ವೈದ್ಯ ಡಾಕ್ಟರ್ ರಾಜೇಶ್ ಬೈರಿ, ಇವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀಯುತ ನಾಗರಾಜ್ ಮಂಜರು, ಮಾರ್ನಕಟ್ಟೆ, ಪ್ರಧಾನ ಅರ್ಚಕರು. ಇವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಸೋಮಶೇಖರ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ, ಆಡಳಿತ ಮಂಡಳಿಯ ಸದಸ್ಯರು. ಹಾಗೆ ಶ್ರೀಯುತ ಒಂಡಬಳ್ಳಿ ಜಯರಾಮ್ ಶೆಟ್ಟಿ, ಮಾಜಿ ಧರ್ಮದರ್ಶಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖ್ಯ ನಿರ್ದೇಶಕರಾಗಿರುವಂಥ, ಉಡುಪಿ ಜಿಲ್ಲೆಯ ಮುಖ್ಯ ನಿರ್ದೇಶಕರಾದಂಥ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಸರಿಯಾದ ಸಮಯಕ್ಕೆ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಸೋಮಶೇಖರ್ ಶೆಟ್ಟಿ ಕೆಂಚನೂರು, ಇವರನ್ನು ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕಲಾ ಸಂಘದ ಪರವಾಗಿ ಕೋರ್ತಾ ಇದ್ದೇವೆ. 10 ವರ್ಷದ ಹಿಂದೆ ಈ ಸಂಘ ಹುಟ್ಟಿದ್ದು. ಇದು ಹುಟ್ಟಬೇಕಾದ್ರೆ, ಇಷ್ಟು ಗಟ್ಟಿಯಾಗಿ ಒಂದು ಹುಟ್ಟಬೇಕಾದ್ರೆ ಅದನ್ನು ಉದ್ಘಾಟನೆ ಮಾಡಿದಂಥವರು ಯಾರೋ ಒಬ್ಬರು ಪ್ರಬಲರಿರಬೇಕು. ಅದು ಮಾಡಿದವರು ಯಾರಂದರೆ ಅದೊಂದು ದುರ್ದೈವ. ಯಾಕೆಂದರೆ ಅವರನ್ನು ನಾವು ಇವತ್ತು ಇಲ್ಲಿ ನಿಮ್ಮ ಎಡಗಡೆಯ ಭಾಗದಲ್ಲಿ ಫೋಟೋದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕರಾವಳಿಯ ಗಾನ ಕೋಗಿಲೆ ಸುಬ್ರಹ್ಮಣ್ಯ ಧಾರೇಶ್ವರ ಇವರ ಅಮೃತ ಹಸ್ತದಿಂದ ಇದೊಂದು ಕಲಾ ಸಂಘ ಬೆಳೆದು 10 ವರ್ಷದಿಂದ ಮುನ್ನಡೆದಿದೆ. ಅವರ ಪರವಾಗಿ ಅವರ ಶ್ರೀಮತಿಯವರು ಇದ್ದಾರೆ, ಶ್ರೀಮತಿ ಸುಧಾ ಧಾರೇಶ್ವರ. ಇವರನ್ನು ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ, ಹಾಗೆ ಬಂದಿರುವ ಎಲ್ಲ ಸಭಾಸದರನ್ನು ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಕೊಡ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಇಂದಿನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಂತ 2 ತಿಂಗಳಿಂದ ಅವಿರತ ಶ್ರಮದಲ್ಲಿರುವಂಥ ಅಧ್ಯಕ್ಷರಾದಂಥ ಶ್ರೀಯುತ ಗುರುರಾಜ್ ಭಟ್ ಅವರು. ಆರಾಧ್ಯ ದೇವರಾದಂತಹ ಸ್ಥಳ ದೇವತಾದಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಹಿರಿಯರಾದ ಶಂಕರಪ್ಪನ ಕೋಡ್ಲಿನ ಅಭಿವೃದ್ಧಿಯ ಹರಿಕಾರರಾದಂತಹ ದಿವಂಗತ ಶಾರದಮ್ಮ ರಾಮಚಂದ್ರ ಭಟ್ ಇವರನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ಶ್ರೀ ಲಕ್ಷ್ಮೀ ವೆಂಕಟರಮಣ ಯಕ್ಷಗಾನ ಕಲಾ ಸಂಘ ಶ್ರೀ ಕ್ಷೇತ್ರ ಶಂಕರಪ್ಪನ ಕೋಡ್ಲು ಕಳೆದ ಡಿಸೆಂಬರ್ 5, 2015ನೇ ಇಸ್ವಿಯಂದು ಪ್ರಾರಂಭವಾದಂಥ ನಮ್ಮ ಈ ಸಂಸ್ಥೆ ಹಲವಾರು ಯಕ್ಷಗಾನದ ಕನಸನ್ನು ಹೊತ್ತು ಒಂದು ಯುವಕರ ತಂಡ ಈ ಒಂದು ಸಂಘವನ್ನು ನಾವು ಪ್ರಾರಂಭಿಸಿದ್ದೇವೆ. ಅಂಬೆಗಾಲ ನಿಕ್ಕುತ್ತಾ ಹುಟ್ಟಿದಂಥ ಈ ಸಂಘ ಇವತ್ತು ದಶಮ ಸಂಭ್ರಮದಲ್ಲಿ ನಿಮ್ಮ ಎದುರಿದ್ದೇವೆ. ನಾವು
ಇದು 10 ವರ್ಷ ಯಶಸ್ವಿಯಾಗಿ ನಡಿಬೇಕಿದ್ರೆ, ಯಶಸ್ವಿಯಾಗಿ ಇಷ್ಟು ಮುನ್ನಡೆಯಬೇಕಿದ್ರೆ ಇದಕ್ಕೆ ಹಲವಾರು ಪರಿಶ್ರಮ ಇದೆ. ಹೆಸರು ಲಕ್ಷ್ಮೀ ವೆಂಕಟರಮಣ ಯಕ್ಷಗಾನ ಕಲಾ ಸಂಘ ಅಂತ ನಾವು ದೇವರ ಹೆಸರನ್ನೇ ಇಟ್ಕೊಂಡು ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಆ ದೇವರ ಆಶೀರ್ವಾದದಿಂದ, ಹಿರಿಯರ ಅನುಗ್ರಹದಿಂದ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದು ನಿಮ್ಮೆದುರು ನಮ್ಮೆಲ್ಲರ ಕನಸಿನ ದಶಮ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಹೇಳಿ ನಾವೊಂದು ಸಂಕಲ್ಪ ಮಾಡಿ, ಆ ಸಂಕಲ್ಪದಂತೆ ದಶಮ ಸಂಭ್ರಮ 10ನೇ ವರ್ಷದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವ ಪ್ರಥಮವಾಗಿ ಬಂದ ಮಾತೆ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪ್ರವೀಣ್ ಬಾಳಿಕೆರೆ ಇವರು. 10ನೇ ವರ್ಷದ ಕಾರ್ಯಕ್ರಮ ಒಂದು ಚಂದ ಮಾಡಿ ಮಾಡುವ ಭಟ್ರೆ ಅವನ ಒಂದು ಪ್ರಥಮ ಮಾತನ್ನುವಂಥದ್ದು ಎಲ್ರಿಗೂ ಒಂದು ಪ್ರೇರೇಪಣೆಯಾಗಿ, ಅದ್ರ ಜೊತೆಗೆ ಅವರಿಗೆ ನಾವು ಗುರುಗಳಂತೇಳಿ ಹೇಳೋದು, ನಮ್ಮ ಸಂಘದ ಸದಸ್ಯರಂತೇಳಿ ಹೇಳೋದು, ಅವ್ರಿಗೆ ಯಾವ ಸ್ಥಾನವನ್ನು ಕೊಡೋದು ಅಂತೇಳಿ ಹೇಳಿ ನಮಗೆ ಅನುಮಾನ ಆಗಿದೆ. ಯಾಕಂದರೆ ಗುರುಗಳ ಪಾಠ ಹೇಳಿಕೊಡುವಾಗ, ಹೆಜ್ಜೆ ಹೇಳಿಕೊಡುವಾಗ ಗುರುಗಳಾಗಿ, ಬೇರೆ ಸಂದರ್ಭದಲ್ಲಿ ನಮ್ಮ ಜೊತೆ ಸಂಘದ ಸದಸ್ಯರಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ನಮ್ಮೊಂದಿಗೆ ಇರ್ತಕ್ಕಂತಹ ನವೀನ್ ಕೋಟ ಇವರ ದಂಪತಿಗಳ, ಯಾಕಂದರೆ ಅವರು ಒಬ್ಬರು ಯಾವತ್ತೂ ಬರೋದಿಲ್ಲ, ಅವರು ಬಂದರೆ ದಂಪತಿಗಳ ಸಮೇತವಾಗಿ ಬರೋದು. ನಾನು ಯಾವತ್ತೂ ಒಂದು ಮಾತು ಹೇಳ್ತೀನಿ, ನಮಗೆ ಅದು ಈ ವೇದಿಕೆಯಲ್ಲಿ ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಂಗೆ ಗೊತ್ತಿಲ್ಲ, ಆದರೆ ಅದನ್ನು ಹೇಳಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂದದ್ರಿಂದ ನಾನು ಅದನ್ನ ಹೇಳ್ತಾ ಇದ್ದೇನೆ. ಅದು ಅವ್ರು ಯಾವತ್ತೂ ಇಲ್ಲಿಗೆ ಬಂದ ದಿನದಿಂದ ನಾವು ಕೊಡುವ ಸಂಭಾವನೆಯನ್ನು ಯಾರೂ ಯಾವತ್ತೂ ನೋಡಿದ್ದಿಲ್ಲ ಅವರು. ಆದ್ದರಿಂದ ಈ ಮಾತನ್ನು ಆಡೋಕ್ಕೆ ನಾನು ಕ್ಷಮೆಯನ್ನು ಯಾಚಿಸುತ್ತಾ, ನಮಗೆ ಒಂದು ಪೇಮೆಂಟಿಗೆ 2 ಗುರುಗಳು ಸಿಕ್ಕಿದೆ ಅಂತ ನಾನು ಯಾವತ್ತೂ ಹೇಳೋದು. ಯಾಕಂತೇಳಿ ಹೇಳಿದ್ರೆ ಅವ್ರ ಧರ್ಮಪತ್ನಿ ಸಹ ಅವಳು ಸಂಘದ ಸದಸ್ಯೆಯಾಗಿಯೂ, ಗುರುಗಳಾಗಿಯೂ, ಗುರುಗಳ ಪತ್ನಿಯಾಗಿಯೂ, ನನ್ನ ಸಹೋದರಿಯಾಗಿಯೂ ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ನಮ್ಮೊಂದಿಗೆ ಕಾರ್ಯ ಚಟುವಟಿಕೆಯಲ್ಲಿ ನಮ್ಮೊಂದಿಗೆ ತೊಡಗಿಸಿಕೊಂಡಿದ್ದರಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಇವತ್ತಿನ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಒಂದು ಆಲೋಚನೆ ಇದ್ದಿದ್ದು, ಏನಾದರೂ ವಿಶಿಷ್ಟವಾಗಿ ಮಾಡಬೇಕು. ಇಲ್ಲಿಯ ತನಕ ಅದು ಯಕ್ಷಗಾನ ಅಂತೇಳಿ ಹೇಳಿದ್ರೆ ಎಲ್ಲ ಕಡೆ ಯಕ್ಷಗಾನ ಆಗ್ತದೆ, ಅದು ನಮ್ಮ ಕಾರ್ಯಕ್ರಮ ಒಂಥರ ವಿಭಿನ್ನವಾಗಿ ಇರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟು ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ ಹೇಳಿ ನೋಡಿದವಾಗ ಒಂದು ಬಡಗುತಿಟ್ಟಿನ ಇತಿಹಾಸವನ್ನು ಮಾಡಿಬಿಡುವ. ಒಂದು 100 ಮಕ್ಕಳನ್ನು ನಾವು ಕ್ಲಾಸಿಗೆ ಹಾಕ್ಕೊಂಡು 100 ಮಕ್ಕಳ ರಂಗಪ್ರವೇಶ ಮಾಡುವ ಅಂತೇಳಿ ಒಂದು ಸಂಕಲ್ಪವನ್ನು ಇಟ್ಟು ಪ್ರಾರಂಭ ಮಾಡಿದ್ದೇವೆ. ಕಳೆದ ನವೆಂಬರ್ನಲ್ಲಿ ಪ್ರಾರಂಭವಾದಂಥ ಈ ಒಂದು ಚಟುವಟಿಕೆ ನಾವು ಡಿಸೆಂಬರ್ 31ಕ್ಕೆ ನಮ್ಮ ಸಂಘಕ್ಕೆ ನಾವು ಸೇರಿಸ್ಕೊಳ್ಳೋದನ್ನು ಸ್ಟಾಪ್ ಮಾಡಿದ್ದೇವೆ. ಆವಾಗ ನಮ್ಮ ಸಂಕಲ್ಪ 100 ಇದ್ದದ್ದು 130 ಮಕ್ಕಳಾಯಿತು. ಇನ್ನೂ ಒಂದು 20-30 ಜನ ಮಕ್ಕಳಿಗೆ ನಾವು ನಮ್ಮ ಜಾಗದ ಅಭಾವದಿಂದ ಮತ್ತು ನಮ್ಮಲ್ಲಿರುವ ಗುರುಗಳು ಒಬ್ಬರೇ ಆದ್ದರಿಂದ ಒಂದು 20-30 ಮಕ್ಕಳನ್ನು ನಾವು ಬಿಡಬೇಕಾಗಿ ಬಂತು. ಅವರಿಗೆ ಮುಂದಿನ ದಿನದಲ್ಲಿ ಖಂಡಿತ ನಾವು ಇಲ್ಲಿ ಹೆಜ್ಜೆ ತರಬೇತಿಯನ್ನು ನೀಡುತ್ತೇವೆ ಅನ್ನೋ ಆಶ್ವಾಸನೆಯನ್ನು ನೀಡುತ್ತಾ ಆ ಒಂದು 130 ಮಕ್ಕಳ ರಂಗಪ್ರವೇಶವನ್ನು ಮಾಡಿ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟು, ಅದರ ಜೊತೆಗೆ ಯಕ್ಷಗಾನದ ಎಲ್ಲ ಪ್ರಾಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಾನೀಗ ಒಂದು 3-4 ಜನ ಮಾತ್ರ ಹೆಸರು ಹೇಳಿದೆ, ಯಾಕಂತೇಳಿ ಹೇಳಿದ್ರೆ ಮುಖ್ಯವಾಗಿ ಇದ್ದವ್ರದ್ದು ಮಾತ್ರ ಹೆಸರು ಹೇಳಿದೆ. ಇದರ ಹಿಂದಿನ ಶ್ರಮ ಎಲ್ಲ ಪೋಷಕರು, ಮಕ್ಕಳ ಪೋಷಕರು, ಸ್ಥಳೀಯರು, ನಮ್ಮ ಮನೆಯವರು, ಹಾಗೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು, ಪ್ರಥಮ ಚಿಕಿತ್ಸಾ ಸಿಬ್ಬಂದಿಗಳು, ಹೀಗೆ ಎಲ್ಲ ವಿಚಾರದಲ್ಲೂ ನಮ್ಮೊಂದಿಗೆ ಸಹಕರಿಸಿದ್ದರಿಂದಾಗಿ ನಮ್ಮ ಶಾಮಿಯಾನ ವ್ಯವಸ್ಥೆಯವರು ಇರ್ಬೋದು, ಸೌಂಡ್ ಲೈಟ್ಸ್ ವ್ಯವಸ್ಥೆ ಇರ್ಬೋದು, ಅವರೆಲ್ಲರ ಸಹಕಾರದಿಂದ ಈ ಒಂದು ವಿಶಿಷ್ಟ ರೀತಿಯ ಯಕ್ಷಗಾನದ ಎಲ್ಲ ಪ್ರಾಕಾರಗಳನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಅದರಲ್ಲೂ ವಿಶಿಷ್ಟವಾಗಿ ನಾವು 10 ಕಾರ್ಯಕ್ರಮಗಳನ್ನು ಇವತ್ತಿನ ವಿವಿಧ ಪ್ರಾಕಾರಗಳಲ್ಲಿ 10 ಕಾರ್ಯಕ್ರಮಗಳಿದೆ. ಪ್ರಥಮವಾಗಿ ಯಕ್ಷರಂಗದಲ್ಲಿ ನಶಿಸಿ ಹೋಗಿ ಇತ್ತೀಚಿನ ದಿನಗಳಲ್ಲಿ ಪುನಃ ಬೆಳಕಿಗೆ ಬಂದಂಥ ಹೂವಿನ ಕೋಲು, ಹಾಗೆ ಪೂರ್ವರಂಗ, ಹಾಗೆ ಸಣ್ಣ ಮಕ್ಕಳಿಂದ ಗುರುದಕ್ಷಿಣೆ ಎನ್ನುವ ಆಖ್ಯಾನ, ಅಭಿಮನ್ಯು ಕಾಳಗ ಎನ್ನುವ ಆಖ್ಯಾನ, ತದನಂತರದಲ್ಲಿ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ, ತದನಂತರದಲ್ಲಿ ಮೈಂದ ದಿವಿಧ, ಅದಾದಮೇಲೆ ದೇವರ ವಾರ್ಷಿಕ ದೀಪೋತ್ಸವ, ಅದಾದಮೇಲೆ ಸಮಾರೋಪ ಸಮಾರಂಭ, ಆಮೇಲೆ ಶ್ರೀನಿವಾಸ ಕಲ್ಯಾಣ, ಆಮೇಲೆ ತೆಂಕಿನ ಅತಿಥಿ ಕಲಾವಿದರಿಂದ ಅಗ್ರಪೂಜೆ, ಹಾಗೆ ನಮ್ಮ ಸಂಘದ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಹಾಗೂ ಕೆಲವು ಪೋಷಕರು
ನಮ್ಮ ಮನೆಗೆ ಈ ವರ್ಷ ಬಿಟ್ಟರೆ ಮತ್ತು ವೇಷ ಮಾಡಲಿಕ್ಕೆ ನಮಗೆ ಚಾನ್ಸು ಸಿಗೋದಿಲ್ಲ, ನಮ್ಮನ್ನು ಬಿಡುವುದೂ ಇಲ್ಲ. ಆದ್ದರಿಂದ ನಾವು ವೇಷ ಮಾಡಬೇಕು ಎನ್ನುವ ಉತ್ಸಾಹದಿಂದ ಕೆಲವು ಪೋಷಕರು ವೇಷ ಮಾಡಬೇಕು ಎನ್ನುವ ಆಸೆ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರನ್ನು ಸೇರಿ ಒಂದು ಜೋಡಾಟವನ್ನು, ವಿಶಿಷ್ಟ ರೀತಿಯಲ್ಲಿ ಒಂದು ಜೋಡಾಟವನ್ನು ಮಾಡುವಂಥ ಒಂದು ಕಾರ್ಯಕ್ರಮ, ಇಷ್ಟು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಪ್ರಾಯೋಜಕರು ನಮಗೆ ನೀಡಿರುವಂತಹ ಒಂದೊಂದು ಕಾರ್ಯಕ್ರಮ ಆದರೂ ಕೂಡ ಅದೃಷ್ಟಶಾಲಿಗಳಿಗೆ ಒಂದೊಂದು ಬೆಳ್ಳಿಯ ನಾಣ್ಯವನ್ನು ನಾವು ಬಹುಮಾನವಾಗಿ ನೀಡಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ಅದೃಷ್ಟಶಾಲಿ ಒಬ್ಬರಿಗೆ ಚಿನ್ನದ ನಾಣ್ಯವನ್ನು ಸಹ ನೀಡಲಿಕ್ಕಿದ್ದೇವೆ. ಹಾಗೆ ನಾವು ಲಕಿಡಿಪ್ಪನ್ನು ಮಾಡಿದ್ದೇವೆ, ಅದರದ ಬಹುಮಾನವನ್ನು ಸಹ ಅದರ ಲಕಿಡಿಪ್ ಡ್ರಾವನ್ನು ಸಹ ಇದೇ ವೇದಿಕೆಯಲ್ಲಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾಡಲಿಕ್ಕಿದ್ದೇವೆ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದರ ಯಶಸ್ಸಿಗೆ ಎಲ್ಲರ ಸಹಕಾರವನ್ನು ಬೇಡುತ್ತಾ, ಮುಖ್ಯವಾಗಿ ನಮ್ಮ ಪೋಷಕರಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆಯ ತನಕ ನಮ್ಮೊಂದಿಗೆ ಎಲ್ಲ ಕಾರ್ಯಗಳಲ್ಲೂ ಸಹ ನಮ್ಮೊಂದಿಗೆ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಈ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ. ಹಾಗೆ ಸಭಾಸದರು ಎಲ್ಲರೂ ನಿತ್ತು ಆ ಒಂದು ದೀಪವನ್ನು ನಾವು ಗೌರವಿಸೋಣ ಅಂತ ಕೇಳಿಕೊಳ್ತಾ, ಧೀರ ವೈಯಾರೋ ಶರದಿ ಗಂಭೀರೋ ಬಹುಪರ ಧೀರ ವೈಯಾರೋ ದೇವಪರ ಸ್ವಾಮಿ ಪರ ಭೂಮಿ ಪರ ಧೀರ ವೈಯಾರೋ ಶರದಿ ಗಂಭೀರೋ ಧೀರ ವೈಯಾರೋ ಶರದಿ ಧನ್ಯವಾದಗಳು. ಇಂದಿನ ದಿನ ನಿಮಗೆಲ್ಲ ನೆನಪಿದೆ, ವಿಶೇಷವಾಗಿ ಇಂದು ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ಎಂದು ಬನ್ನಿ ಹೆಜ್ಜೆ ಗೆಜ್ಜೆಯ ಕಡೆಗೆ ಹೆಜ್ಜೆ ಹಾಕೋಣ. ಈ ದಶಮ ಸಂಭ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಬೆಳಗಿದಂಥ ಶ್ರೀಯುತ ವೇದಮೂರ್ತಿ ನರಸಿಂಹಭಟ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಃ ಸಭಾಯೈ ಕ್ಷೇತ್ರಾಧಿಪತಯೇ ನಮಃ. ಶಂಕರಪ್ಪ ಕೊಡ್ಲಿನ ಗುರುರಾಜ ಭಟ್ ಪ್ರಧಾನವಾಗಿ ಉಳಿದ ಎಲ್ಲ ಅವರ ಸಹಪಾಠಿಗಳಿರ್ಬೋದು ಎಲ್ಲರೂ ಸೇರಿ ಈ ಒಂದು ಯಕ್ಷಗಾನದ ದಶಮ ಸಂಭ್ರಮವನ್ನು ಆಚರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ರಿಗೂ ವಂದನೆಗಳು. ಇವತ್ತಿನ ದಿನ ಹೇಳೋದಿದ್ದರೆ ದಶಮಿ ತಿಥಿ, ದಶಮಿ ಪೂರ್ಣಾತಿಥಿ. ದಶಮಿಯ ಈ ಪೂರ್ಣಾತಿಥಿಯಂದು ದಶಮ ಸಂಭ್ರಮವನ್ನು ಪ್ರಾರಂಭ ಮಾಡುತ್ತಂಥದ್ದು ಒಂದು ಬಹಳ ವಿಶೇಷವಾದದ್ದು. ಹಾಗೆ ವಾರ ಶುಕ್ರವಾರ ಭಾರ್ಗವ ವಾಸರ. ಯಕ್ಷಗಾನದಲ್ಲಿ ಭಾರ್ಗವರಾಮನ ಕುರಿತ ಭೀಷ್ಮಯುದ್ಧದಲ್ಲಿ ಒಂದು ಅತ್ಯಂತ ಸುಂದರವಾದ ಅತ್ಯದ್ಭುತವಾದ ಪರಮ ಋಷಿ ಮಂಡಲದ ಮಧ್ಯ ದೇಶೋಭಿಪ ಯಜ್ಞೇಶ್ವರನ ಪ್ರಭೆಯಲಿ ಅಂತ ಒಂದು ಸುಂದರವಾದ ಒಂದು ಪದವನ್ನು ಈ ಪದ ಇದೆ. ಅಂತಹ ಭಾರ್ಗವ ವಾಸರೆ ಇವತ್ತು ಸಿಕ್ಕಿದ್ದು ಬಹಳ ಒಂದು ವಿಶೇಷವಾದದ್ದು ಅಂತ ಹೇಳಬೇಕಾಗ್ತದೆ. ಅಂತಹ
ಇವತ್ತು ಪ್ರಾರಂಭ ಮಾಡಿದಂಥ ಈ ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಯಾವುದೂ ಕೂಡ ಯಾವುದೇ ನಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಾಂಗವಾಗಿ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ತನಕ ನೆರವೇರಲಿ. ಹಾಗೆ ಇದು ಇಲ್ಲಿಗೆ ನಿಲ್ಲದೆ ದಶಮ ಸಂಭ್ರಮ, ವಿಂಶತಿ ರಜತ ಮಹೋತ್ಸವ, ಸ್ವರ್ಣ ಮಹೋತ್ಸವ, ವಜ್ರ ಮಹೋತ್ಸವ ಹಾಗೆ ಶತಮಾನೋತ್ಸವ ತನಕ ಅವಿಚ್ಛಿನ್ನವಾಗಿ ಅವ್ಯಾಹತವಾಗಿ ನಡೆಯುವ ಹಾಗೆ ಕ್ಷೇತ್ರಾಧಿಪತಿಯಾದಂತಹ ಲಕ್ಷ್ಮೀ ಸಮೃದ್ಧಿಕಾರಕರಾದಂತಹ ಲಕ್ಷ್ಮೀ ವೆಂಕಟರಮಣ ಹಾಗೂ ನಿರ್ವಿಘ್ನದಾಯಕರಾದಂಥ ನಮ್ಮ ಆರ್ಯಾಧ ದೇವತೆಯಾದ ಮಹಾಗಣಪತಿ ಎಲ್ರಿಗೂ ಅನುಗ್ರಹ ಮಾಡಲಿ, ಎಲ್ರಿಗೂ ಸಮೃದ್ಧಿ ಆಗಲಿ, ಸರ್ವೇ ಜನಾ ಸುಖಿನೋ ಭವಂತು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತುಂಬು ಹೃದಯದ ಆಶೀರ್ವಾದವನ್ನು ನೀಡಿದಂಥ ವೇದಮೂರ್ತಿ ನರಸಿಂಹ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಾರೆ 10 ವರ್ಷದಿಂದ ಈ ಸಂಘದ ಗುರುಗಳಾಗಿ ಕಾಣಿಸಿಕೊಂಡಿರುವಂಥ ಶ್ರೀಯುತ ನವೀನ್ ಕೋಟ ಇವರಿಗೆ ಗುರುರಾಜ್ ಭಟ್ ಅವರು ಶಾಲು ಹಾಗೂ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ರಾಜೇಶ್ ಬೈರಿ ಅವರು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ವಿರಾಜಮಾನ ಆಗಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ಹಾಗೆಯೇ ಪೋಷಕರೇ, ಹಾಗೆ ಊರಿನ ಸಮಸ್ತ ಗ್ರಾಮಸ್ಥರೇ, ಹಾಗೆ ಯಕ್ಷಾಭಿಮಾನಿಗಳೇ, ಇಂದು ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ಅನ್ನುವಂಥದ್ದು ಇಡೀ ರಾಮಾಯಣ ಮಹಾಭಾರತದ ಕಥೆಗಳು, ಪ್ರಸಂಗಗಳು, ಪೌರಾಣಿಕ ಪ್ರಸಂಗಗಳು ಜನಮಾನಸದಲ್ಲಿ ಉಳಿಲಿಕ್ಕೆ ಕಾರಣ ಅಂತೇಳಿ ಹೇಳಿದರೆ ಈ ಯಕ್ಷಗಾನ. ಅದನ್ನು ನಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ, ಶ್ರೀ ಕ್ಷೇತ್ರ ಶಂಕರಪ್ಪನಕೊಳ್ಳು ಇವರು ಕಳೆದ 10 ವರ್ಷಗಳಿಂದ ಮಕ್ಕಳಲ್ಲಿ ಸಂಸ್ಕೃತಿ, ಕಲೆ, ಜ್ಞಾನ ಹಾಗೆ ಅದರಲ್ಲಿ ಒಂದು ಆಸಕ್ತಿ ಬರಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಸರ್ ಹೇಳಿದ ಹಾಗೆ ಈ ಒಂದು ಸಂಘ 100 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಡೀಲಿ. ಸೊ ನಿಮ್ಮ ಎಲ್ಲ ಕಾರ್ಯಗಳು ಚೆನ್ನಾಗಿ ಆಗಲಿ. ಈ ಒಂದು ಸಂಸ್ಕೃತಿಯನ್ನು ಅಥವಾ ಸಂಸ್ಕಾರವನ್ನು ಕೊಡುವಂತಹ ಈ ಒಂದು ಕೆಲಸ, ಅದ್ಭುತವಾದಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ನಾವೆಲ್ಲರೂ ಅದಕ್ಕೆ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಮ್ಮ ಸಹಕಾರ ಯಾವಾಗಲೂ ಇದೆ. ಒಳ್ಳೆ ಆಗಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟ್ರೇ. ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಹಲವಾರು ಜನ ಪತ್ರಕರ್ತರು ಮಿತ್ರರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಮಾತಿಗಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಶ್ರೀಮತಿ ಪೂರ್ಣಿಮಾ ಇವರನ್ನು. ಇಂದಿನ ಈ ಒಂದು ಸ್ಥಳ ಸಾನ್ನಿಧ್ಯದ ಲಕ್ಷ್ಮೀ ವೆಂಕಟರಮಣ ದೇವರಿಗೆ ಮನಸಾರ ಸ್ಮರಿಸ್ಕೊಳ್ತಾ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಸಕ್ತ ಬಂಧುಗಳೇ, ಪ್ರಾಯಶಃ ಇಲ್ಲಿದ್ದವರಿಗೆಲ್ಲರಿಗೂ ಕೂಡ ಈ ಭಾಗಕ್ಕೆ ಹಲವಾರು ಸಲ ಬಂದಿರೋರಾಗಿರ್ಬೋದು. ಆದರೆ ನಾನು ಇದೇ ಮೊದಲ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು. ಸಾಧಾರಣವಾಗಿ ಒಂದು ಚಿಕ್ಕ ಮಟ್ಟದ ಕಾರ್ಯಕ್ರಮ, ದಶಮ ಕಾರ್ಯಕ್ರಮ ಇರ್ಬೋದು ಅಂತ ಭಾವಿಸಿದ್ದೆ. ಆದರೆ ಬರ್ತಾನೆ ಖುಷಿ ಆಯಿತು. ಯಾಕಂದರೆ ನಾವು ಇರುವಂಥದ್ದು ಕಟ್ಟಡದ ಒಂದು ಪ್ರದೇಶದಲ್ಲಿ, ನಾನು ಬೆಳೆದದ್ದು ಹುಟ್ಟಿದ್ದು ಎಲ್ಲ ಒಂದು ಹಳ್ಳಿ ಪ್ರದೇಶ ಆದರೂ ಕೂಡ ಈ ಕೆಲಸದ ನಿಮಿತ್ತ ನಾವು ನಗರ ಪ್ರದೇಶದಲ್ಲೇ ಇರೋದ್ರಿಂದ ಆ ನಗರ ಜೀವನವನ್ನು ನೋಡಿ ಈ ಹಳ್ಳಿ ಕಡೆಗೆ ಬರುವಾಗ ಮನಸ್ಸು ಪ್ರಫುಲ್ಲಗೊಳ್ತದೆ. ಹಾಗೆ ಈ ಭಾಗ ಬರುವಾಗ ತುಂಬ ಖುಷಿಯಾಯಿತು, ಒಂದು ಹಳ್ಳಿಯ ಭಾಗದಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಬರ್ತಾ ಬರ್ತಾ ಇಲ್ಲಿನ ವ್ಯವಸ್ಥೆ, ಈ ಒಂದು ದಶಮ ಸಂಭ್ರಮಕ್ಕೆ ಆಗ್ತಾ ಇರುವಂತಹ ಒಂದು ಉತ್ಸವ ಇದನ್ನು ಕಂಡು ಬಹಳ ಪುಳಕಿತಳಾದೆ. ಆ ದೇವರ ಒಂದು ಸನ್ನಿಧಿ ಬಹಳ ಹಳೆಯ ಒಂದು ದೇವರು. ಹಾಗೆ ಇಲ್ಲಿನ ವ್ಯವಸ್ಥೆ, ಒಂದು ಹಳ್ಳಿಯಲ್ಲೂ ಕೂಡ ಇಂತಹ ಒಂದು ಉತ್ತಮ ವ್ಯವಸ್ಥೆಯನ್ನು ಕಂಡಾಗ ಇದೊಂದು ಬರೀ ಒಬ್ಬರಿಂದ ಆಗುವಂಥದ್ದಲ್ಲ. ಯಾಕಾಗಲೇ ಈಗಾಗಲೇ ಗುರುದಾಸ್ ಭಟ್ರು ಈ ಬಗ್ಗೆ ಒಂದು ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನಲ್ಲಿ ಆಡಿದರು. ಯಾಕಂದರೆ ಎಲ್ಲರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಎಲ್ಲರ ಒಂದು ಬೆಂಬಲ, ಎಲ್ಲರನ್ನೂ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಸಂಘಟಿಸಿದಾಗ ಮಾತ್ರ ಅದು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಯಶಸ್ವಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ.
ನವೀನ್ ಕೋಟ ಅವರ ಬಗ್ಗೆ ಕೇಳಿದಾಗ ನನಗೆ ತುಂಬ ಹೆಮ್ಮೆ ಆಯಿತು. ಅವರು ಯಾವುದೇ ಇದನ್ನು ಅಪೇಕ್ಷೆ ಮಾಡಿದೆ, ಯಾಕಂದರೆ ಬಹಳಷ್ಟು ಸಮಯದಿಂದ ನಾನು ಉಡುಪಿಗೆ ವರ್ಗಾವಣೆ ಆಗಿ ಬಂದಂಗಿಂದ ಅವರ ಬಗ್ಗೆ ತಿಳಿದಿದ್ದೇನೆ ಅಲ್ಪ ಸ್ವಲ್ಪ. ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರೊಂದಿಗೆ ಅವರ ಪತ್ನಿ ಕೂಡ ಇದ್ದಾರೆ. ಎಲ್ಲ ಕಡೆಗೂ ಅವರು ಹೋಗಿ ಬರೋದು, ಒಟ್ಟಿಗೆ ಮಾಡ್ತಾ ಇರುವಂಥದ್ದು, ಈ ಭಾಗದ ಹಲವಾರು ಮಕ್ಕಳಿಗೆ ಕಲೆಯನ್ನು ಕಲಿಸುವಂಥದ್ದು. ಇವತ್ತು ಯಕ್ಷಗಾನ ಬರೀ ಮನೋರಂಜನೆ ಕಲೆಯಾಗಿಯೇ ಉಳಿದಿಲ್ಲ. ಅದರಿಂದಾಗಿ ಇವತ್ತು ನಮ್ಮ ನಗರ ಪ್ರದೇಶದಲ್ಲಂತೂ ಯಕ್ಷಗಾನ ಅನ್ನೋದು ಬೇಕೇ ಬೇಕು ಅಂತ ನಾನು ಎಲ್ಲ ವೇದಿಕೆಯಲ್ಲಿ ಹೇಳುವಂಥದ್ದು. ಯಾಕಂದರೆ ನಮ್ಮಲ್ಲಿ ಕನ್ನಡ ಇವತ್ತು ಉಳಿದಿಲ್ಲ. ಅದು ಇವತ್ತು ಕನ್ನಡ ಅಥವಾ ಕಲೆ ಸಂಸ್ಕೃತಿ ಉಳಿದಿದೆ ಅಂದರೆ ಅದು ಇಂತಹ ಹಳ್ಳಿಯ ಭಾಗದಲ್ಲಿ. ಹಾಗಾಗಿ ನಾವು ಮಕ್ಕಳಿಗೆ ಅದನ್ನು ಕಲಿಸುವಂಥದ್ದು. ಇವತ್ತು ಹಳ್ಳಿ ಅಂತ ಅಲ್ಲ, ಸಿಟಿ ಅಂತ ಅಲ್ಲ, ಹಳ್ಳಿಯಲ್ಲೂ ಕೂಡ ಪ್ರತಿಯೊಂದು ಪೋಷಕರಿಗೆ 1 ಅಥವಾ 2 ಮಕ್ಕಳಿರುವಂಥದ್ದು. ಹಾಗಾಗಿ ನಾವು ಮಕ್ಕಳನ್ನು ಆಸ್ತಿಯಾಗಿ ಮಾಡಬೇಕು. ಅಂದರೆ ಅವರಿಗೆ ಆಸ್ತಿ ಹಣವನ್ನು ಕೂಡಿಟ್ಟು ಆಸ್ತಿಯಾಗಿ ಮಾಡುವಂಥದ್ದಲ್ಲ, ಅವರಿಗೆ ನಮ್ಮ ನಾಡು ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕಲೆಯನ್ನು ಕಲಿಸುವುದರ ಮೂಲಕ, ಯಾಕಂದರೆ ಅದು ಕಲಿತಾಗಷ್ಟೇ ಅವರಲ್ಲಿ ನಮ್ಮ ಒಂದು ಪರಂಪರೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಎಷ್ಟೇ ಭಾಷಣ ಮಾಡ್ಬೋದು, ನನ್ನ ಮಗುವಿಗೆ ಅದು ಶೈಕ್ಷಣಿಕವಾಗಿ ಅದು ಮುಂದುವರಿಬೇಕು ಅಂತ ಹೇಳ್ಕೊಂಡು ನಾನು ಮನೇಲಿ ಕೂತ್ಕೊಂಡು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಭಾಷಣ ಮಾಡಿದರೆ ಆ ಮಗು ಖಂಡಿತ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಆ ಮಗುವನ್ನು ನಾವು ಇಂತಹ ಕಲೆಯಲ್ಲಿ, ಅದು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಅನ್ನುವಂಥದ್ದು ವಿಶೇಷ. ಅದರಲ್ಲಿ ಎಲ್ಲ ಕೂಡ ಇದೆ, ಅಭಿನಯ ಇದೆ, ಸಂಗೀತ ಇದೆ, ಸಾಹಿತ್ಯ, ಆ ಹಿಮ್ಮೇಳ ಮತ್ತು ಮುಮ್ಮೇಳ ಎರಡೂ ಸೇರಿ ಒಂದು ಆಗುವಂತಹ ಅನುಪಮ ಸಾಂಗೀತ್ಯ, ಅದರಲ್ಲಿರುವಂಥ ಸಾಹಿತ್ಯ, ಅದನ್ನೆಲ್ಲ ಕೇಳ್ಕೊಂಡಾಗ ಮಕ್ಕಳು ಸ್ವಾಭಾವಿಕವಾಗಿ ಅವರು ಒಂದು ರೀತಿಯಲ್ಲಿ ಒಳ್ಳೆಯ ಪರಂಪರೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಹಿರಿಯ ಕಲಾವಿದರು ಮಾಸಾಶನಕ್ಕಾಗಿ ಬರ್ತಾರೆ. ನಾನು ಅವರಲ್ಲಿ ಹೀಗೆ ಸುಮ್ಮನೆ ವಿಚಾರಿಸುವಂಥ, ನನಗೆ ಸಮಯ ಇದ್ದಾಗ, ನೀವೇನು ಓದಿದ್ರಿ? ಅದರಲ್ಲಿ ಹಲವಾರು ಕಲಾವಿದರು ಏನೂ ಓದಿರುವುದಿಲ್ಲ, ಆಗಿನ ಕಾಲಘಟ್ಟ ಆಗಿತ್ತು. ಆದರೆ ಅವರ ಒಂದು ಸುಸಂಸ್ಕೃತವಾದ ಮಾತು, ನಾನು ಹೆಚ್ಚಾಗಿ ಹೇಳುವಂಥದ್ದು ಯಕ್ಷಗಾನ ಕಲೆಯಲ್ಲಿ ತೊಡಗಿಸಿಕೊಂಡಂತಹ ಹಿರಿಯರ ಬಗ್ಗೆ, ಅವರ ಒಂದು ಸುಸಂಸ್ಕೃತವಾದ ಮಾತು, ಆ ನಿರರ್ಗಳವಾದ ಕನ್ನಡ, ಅದನ್ನೆಲ್ಲ ಕೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಯಾಕೆ ಶಾಲೆ ಕಲಿತಂತಹ ನಮ್ಮಲ್ಲೂ ಕೂಡ ಅಂತಹ ಒಂದು ಉತ್ತಮವಾದ ಮಾತುಗಾರಿಕೆ, ಆ ಸಾಹಿತ್ಯ, ಆ ಸಂಸ್ಕೃತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೊಟ್ಟದ್ದು ಅವರಿಗೆ ಕಲೆ. ಹಾಗಾಗಿ ಇವತ್ತು ಒಳ್ಳೆಯ ಕೆಲಸವನ್ನು ಈ ಸಂಘದವರು, ನವೀನ್ ಕೋಟ ಅವರೆಲ್ಲರೂ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅಗತ್ಯವಾಗಿ ಇಂತಹ ಕೆಲಸಗಳನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ನನಗೆ ಫೋನ್ ಮಾಡಿದರು, ಈ ಥರ ನೀವು ಬರಬೇಕು ಅಂತ. ಸಾಧಾರಣವಾಗಿ ನಾನು ಫಸ್ಟಿಗೆ ಹೇಳೋದು, ಯಾಕಂದರೆ ಯಾರೇ ನಮ್ಮ ಇಲಾಖೆಗೆ ಬರ್ತಾರೆ ಅಂದ ತಕ್ಷಣ ಅನುದಾನವನ್ನು ಕೇಳ್ತಾರೆ. ಖಂಡಿತ ನಮ್ಮ ಕೆಲಸ, ಯಾಕಂದರೆ ಅದು ನಾನು ಕೊಡುವಂಥದ್ದಲ್ಲ, ಸರ್ಕಾರದಿಂದ ಬಂದದ್ದನ್ನು ನಾವು ಅದನ್ನು ಹಂಚಿಕೆ ಮಾಡುವಂಥದ್ದು. ಹಾಗಾಗಿ ನಾನು ಮೊದಲಿಗೆ ಹೇಳಿಬಿಟ್ಟೆ, ನಮ್ಮಲ್ಲಿ ಈಗ ಪ್ರಸ್ತುತ ಅನುದಾನ ಇಲ್ಲ ಅಂತೇಳಿ. ನಿಮ್ಮ ಅನುದಾನ ನಾವು ಕೇಳಲಿಲ್ಲ, ನೀವು ಬಂದರೆ ಸಾಕು, ನಮ್ಮಲ್ಲಿಗೆ ಬನ್ನಿ, ನಮ್ಮ ಒಂದು ಕಾರ್ಯಕ್ರಮ ನೋಡಿ ಅಂತ ಕರೆದ್ರು. ಸಪೋಸ್ ನಾನಿವತ್ತು ಬರಲಿಲ್ಲ ಅಂದರೆ ಒಂದು ದೊಡ್ಡ ಇದನ್ನೇ ಮಿಸ್ ಮಾಡ್ತಾ ಇದ್ದೆ ಅಂತ ಖಂಡಿತ ಅನ್ನಿಸ್ತದೆ. ಹಾಗೆ ಖುಷಿಯಾಯಿತು ಇಲ್ಲಿನ ಒಂದು ವಾತಾವರಣ. ಖಂಡಿತವಾಗಿಯೂ ನೀವು ಇದನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀರಿ, ಇದರ ನೋಂದಣಿ ಎಲ್ಲ, ನಾವು ಸರ್ಕಾರದಿಂದ ಯಾವುದೇ ಅನುದಾನ ಕೊಡಬೇಕಾದ್ರೆ ನಾವು ಲೆಕ್ಕಪತ್ರ ಎಲ್ಲ ಇದು ನಮಗೆ ಇಲಾಖೆಗೆ ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಇಲಾಖೆಯಿಂದ ಏನಾದರೂ ಅನುದಾನದ ಸಾಧ್ಯತೆ ಇದ್ದರೆ ಖಂಡಿತ ಈ ಒಂದು ಸಂಸ್ಥೆಗೆ ಖಂಡಿತ ನನ್ನಿಂದ ಆದಷ್ಟು ನೆರವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತಾ, ಇಲ್ಲಿ ಮಕ್ಕಳನ್ನು ಕಳಿಸಿ ಮಕ್ಕಳಿಗೆ ಇಂತಹ ಒಂದು ಉತ್ತಮ ವಾತಾವರಣದಿಂದ ಬೆಳೆಸ್ತಾ ಇದ್ದೀರಿ. ಮೊದಲಿಂದಲೂ ಕೂಡ ಧಾರ್ಮಿಕ ಸಂಸ್ಥೆಗಳೇ ನಮ್ಮ ಇಂತಹ ಕಲೆಯನ್ನು ಪೋಷಿಸಿಕೊಂಡು ಬರ್ತಾ ಇರುವಂಥದ್ದು. ಧಾರ್ಮಿಕ ಕಲೆಗಳು, ಧಾರ್ಮಿಕ ಇದು ಕ್ರೀಡೆ, ಸಾಂಸ್ಕೃತಿಕ ಇದೆಲ್ಲ ಸಮಾಜದಲ್ಲಿ ಇದ್ದಾಗ ಮಾತ್ರ ಸಮಾಜ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಇವತ್ತು ಈ ಸಮಾಜಕ್ಕೆ ಬಂದಿದ್ದೇವೆ. ಈ ಸಮಾಜದಲ್ಲಿ ನಮ್ಮದೇನಾದರೂ ಹೋಗೋ ಮುಂಚೆ ನಮ್ಮನ್ನು ಮಾತ್ರ ನಾವು ಬೆಳೆಯುವುದಲ್ಲ, ನಮ್ಮಿಂದ ಆದಷ್ಟು ಸಮಾಜಕ್ಕೆ ಕೂಡ ಕೊಡುವಂತಹ ಒಂದು ಮನೋಭಾವವನ್ನು ನಮ್ಮಲ್ಲಿ ಬೆಳೆಸಬೇಕಾಗ್ತದೆ. ಅದನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ, ಹಾಗೆ ಈ ಸಮಾಜ ಕೂಡ ಆರೋಗ್ಯವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಇವತ್ತು ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಹಣ, ಆಹಾರ ಮಾತ್ರ ಅಲ್ಲ, ಸಮಾಜದಲ್ಲಿ ಒಂದು ರೀತಿ ನೆಮ್ಮದಿ ಇದ್ದಾಗ ಮಾತ್ರ ನಾವು ಕೂಡ ಆರೋಗ್ಯಯುತವಾಗಿ ನೆಮ್ಮದಿಯುತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಸಮಾಜದ ಬಗ್ಗೆ ಕೂಡ ಗಣನೀಯವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ, ನಮ್ಮಿಂದ ಆದಷ್ಟು ಕೊಡುಗೆಯನ್ನು ಕೊಡಬೇಕಾಗ್ತದೆ. ಇವತ್ತು ಹಲವಾರು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳೇ ಇದ್ದಾವೆ. ನಾನು ಈ ಆಮಂತ್ರಣ ಪತ್ರಿಕೆಯನ್ನು ಓದಿದೆ, ಖುಷಿಯಾಯಿತು. ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಂದ ಹಿಡಿದು ಪೋಷಕರ ವರ್ಗದವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಇದು ಉತ್ತಮವಾದಂತಹ ಕಾರ್ಯಕ್ರಮ.
ಇವತ್ತು 10ನೆಯ ಸಂಭ್ರಮ ಇದೆ. ಆ 1ರ ಮುಂದೆ ಇರುವಂಥ 0 ಬೆಳೀತಾ ಹೋಗಲಿ, ಸುದೀರ್ಘವಾಗಿ ಬೆಳೀತಾ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ಕೊಳ್ತೇನೆ. ಹಿರಿಯರು ಈ ಒಂದು ಸಂಸ್ಥೆಯ ಒಂದು ಉದ್ಘಾಟನೆ ಮಾಡಿದವರು ಸುಬ್ರಹ್ಮಣ್ಯ ದಾರೇಶ್ವರ್ ಅವರು ನನಗೂ ಕೂಡ ಬಹಳ ಆತ್ಮೀಯರಾಗಿದ್ದರು. ಬಹಳ ಉತ್ತಮ ವ್ಯಕ್ತಿತ್ವದ ಸೃಜನಶೀಲ ಕಲಾವಿದ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅವರು ಗತಿಸಿದ್ದು ನಮ್ಮೆಲ್ಲರ ಒಂದು ದುರ್ದೈವ ಅಂತ ಹೇಳ್ಬೋದು. ಅವ್ರದ್ದು ಗತಿಸೋಕ್ಕಿಂತ ಸ್ವಲ್ಪ ಸಮಯ ಅಷ್ಟೇ ಅವರಿಗೆ ಒಂದು ನಮ್ಮ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಜ್ಯೋತ್ಸವ ಕೂಡ ಲಭಿಸಿದ್ದು ನನಗೆ ನೆಮ್ಮದಿ ತಂದಿತ್ತು. ಯಾಕಂದರೆ ಅವರು ಉಡುಪಿಯಲ್ಲೇ, ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಇದ್ದಿದ್ದು, ಆದರೆ ಅವರು ಮೂಲತಃ ಉತ್ತರ ಕರ್ನಾಟಕದವರು, ಉತ್ತರ ಕನ್ನಡ ಜಿಲ್ಲೆಯವರು, ಆದರೆ ಉಡುಪಿಯಲ್ಲೇ ಇದ್ದವರು. ಹಾಗಾಗಿ ಅವರಿಗೆ ಅಂತಹ ಒಂದು ಗೌರವ ಕೂಡ ಸಿಕ್ಕಿದೆ. ಇವತ್ತು ಶ್ರೀಮತಿಯವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಂದಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ದಿನದ ವಿಶೇಷತೆಯನ್ನು ನಮ್ಮ ಉದ್ಘಾಟಕರು ಹೇಳಿದರು. ದಶಮಿಯ ದಿವಸ ಶುಕ್ರವಾರ ಬಹಳ ಒಳ್ಳೆಯ ದಿವಸ ಅಂಥೇಳಿ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ಆಗ್ತಾ ಸಮಾಜಕ್ಕೆ ಲಭಿಸುವಂತಾಗಲಿ, ಈ ಒಂದು ಸಂಸ್ಥೆ ಇನ್ನಷ್ಟು ವೃದ್ಧಿಕೊಳ್ಳಲಿ ಅಂತ ಆಶಿಸ್ಕೊಳ್ತಾ ಹಾರೈಸ್ಕೊಳ್ತಾ, ಹಾಗೆ ಇವತ್ತು ಕೆಲಸದ ದಿವಸ ನನಗೆ ಮಂಗಳೂರು, ಕಾರ್ಕಳ, ಉಡುಪಿ 3 ಕಡೆ ನನಗೆ ಕೆಲಸದ ಭಾರ ಇದೆ. ಹಾಗಾಗಿ ನನಗೆ ನೀವು ಕ್ಷಮೆ ಕೊಡಬೇಕು, ನಾನು ವೇದಿಕೆಯಿಂದ ನಿರ್ಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತಾ ಮುಂದೆ ಕೂಡ ಈ ಭಾಗಕ್ಕೆ ಖಂಡಿತ ಬರ್ತೇನೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ ಬಯಸ್ತಾ ಇದ್ದೇನೆ. ನಮಸ್ಕಾರ. ಕನ್ನಡಾಂಬೆಯ ನಿತ್ಯಾರ್ಚನೆ ಗೈವ ಕಲೆಗಳಲ್ಲಿ ಯಕ್ಷಗಾನ ಒಂದು ಪ್ರಮುಖ ಪ್ರಕಾರ. ಈ ಸಮಾರಂಭದಿಂದ ನಮ್ಮನ್ನು ಅವರು ಅನ್ಯ ಕಾರ್ಯದ ನಿಮಿತ್ತ ಅವರು ತೆರಳಲಿರುವಂಥ ಶ್ರೀಮತಿ ಪೂರ್ಣಿಮಾ ಇವರಿಗೆ ನಾವು ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಸ್ಮರಣಿಕೆಯೊಂದಿಗೆ ಒಂದು ಸರಿ ಕನ್ನಡ ಎನ್ನುವಂಥ ಒಂದು ಪುಸ್ತಕವನ್ನು ಕೊಕ್ಕಡ ವೆಂಕಟರಮಣ ಭಟ್ ವಿದ್ವಾಂಸರು ಬರೆದಿರುವಂಥ ಪುಸ್ತಕವನ್ನು ಸಹ ನೀಡ್ತಾ ಇದ್ದೇವೆ. ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಹಾಗೆ ಯಕ್ಷಗಾನದ ಪ್ರಖ್ಯಾತ ಭಾಗವತರಾದಂಥ ರಾಘವೇಂದ್ರ ಮಯೂರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಕರಿತಾ ಇದ್ದೇವೆ ಅವರನ್ನು. ಅವರಿಗೆ ಗುರುರಾಜ್ ಭಟ್ ಅವರು ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುರಾಣ ಕಥೆಗಳಿಗೆ ಜೀವ ನೀಡುವ ಸದ್ದಿಲ್ಲದ ಸಡಗರ ಕನ್ನಡ ರತ್ನಕೋಶ ಎಂಬ ಯಕ್ಷಗಾನದ ಹಿರಿಮೆ. ಮುಂದಿನ ಮಾತುಗಳಿಗಾಗಿ ಮಾಜಿ ಧರ್ಮದರ್ಶಿಗಳಾದಂಥ ಶ್ರೀಯುತ ವಂಡಬಳ್ಳಿ ಜಯರಾಮ್ ಶೆಟ್ಟಿ ಅವರಿಗೆ 2 ಮಾತುಗಳಿಗಾಗಿ. ಲಕ್ಷ್ಮೀ ವೆಂಕಟರಮಣ ಕೃಪಪೋಷಿತ ಯಕ್ಷಗಾನ ಸಂಘ ದಶಮ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿರುವಂಥ ನಮ್ಮೆಲ್ಲ ಗುರುಗಳು, ಶಾರ್ಕಿ ಭಟ್ರು, ನೆಂಪಿನ ಭಟ್ರು, ಅವರು ದೊಡ್ಡ ಗುರುಗಳು. ನಾವೀಗ ಅವ್ರಿಗೆ ಶಿಷ್ಯರು. ಒಟ್ಟೆ ಶಾಲೆಗೆ ಹೋದವರಿಬ್ಬರು. ಅವರು ವೇದ ಕಲ್ತರು, ನಾವು ರಾಜಕೀಯ ಕಲಿತು. ಸ್ವಲ್ಪ ಹಿಂದೆ ಬಿತ್ತು, ಅವ್ರು ಮುಂದೆ ಹೋದರು. ಅದೇ ರೀತಿಯಲ್ಲಿ ನಮ್ಮ ದಾರೇಶ್ವರವರ ಪತ್ನಿಯವರಿದ್ದಾರೆ, ನಮಗೆ ಭಾರಿ ಹಳೆಯ ಸ್ನೇಹಿತರು. ದಶಮ ಕಾರ್ಯಕ್ರಮಕ್ಕೆ 3 ತಿಂಗಳ ಹಿಂದೆ ನಮ್ಮ ಗುರು ಭಟ್ರು ಮತ್ತು ನಾಗರಾಜ್ ಭಟ್ರ ಒಂದು ಪರಿಶ್ರಮ ನಿಜವಾಗಿ ಶ್ಲಾಘನೀಯವಾದಂಥ ವಿಷಯ. ಯಾಕಂದರೆ ಯಾರು ಸಹಕಾರ ಪಡೀಲಿಲ್ಲ ಅವರು. ಅವ್ರ ಕಡೆಯವರೆಲ್ಲ ಬೆಂಗಳೂರಿನಿಂದೆಲ್ಲ ಬಂದದ್ದು ನಿನ್ನ ಮೊನ್ನೆ ಅಷ್ಟೇ, ಬಹುಶಃ 1 ವಾರದ ಹಿಂದೂ ಬಂದಂಗಿಲ್ಲ. ಅವರಿಬ್ಬರೇ ಹೋರಾಟ. ಬಾಳಿಕೆರೆ, ಕೆಂಚನೂರು ಈ ಊರಿನ ಯುವಕರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಮತ್ತು ನಾವೇನು ಸಾಥ್ ಕೊಡಲಿಲ್ಲ. ನಾವು ಪ್ರಚಾರ ಮಾಡ್ತಾ ಬಾಯಲ್ಲಿ ಹೇಳಿದ್ಬಿಟ್ರ ಮೇಲೆ ನಾವೇನು ಅವ್ರಿಗೆ ಸಾಥ್ ಕೊಡಲಿಲ್ಲ. ಈ ವೆಂಕಟರಮಣ ದೇವಸ್ಥಾನಕ್ಕೆ ಪೂರ್ವಜರು ಹಿಂದಿನ ಸುಬ್ರಹ್ಮಣ್ಯ ಭಟ್ರ ತಂದೆ ಇರುವಾಗಲೂ ನಮಗೊಂದು ಬಾಂಧವ್ಯ ಇತ್ತು. ಹಾಗಾಗಿ ಆ ಮೂಲೆಯಲ್ಲಿದ್ದವನ ನಮ್ಮನ್ನು ಒಂದು ಅತಿಥಿಯಾಗಿ ಕರೆದರು. ನಮ್ಮನ್ನೇನು ಅತಿಥಿಯಾಗಿ ಕರೆಯುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಅವರು ಫ್ಯಾಮಿಲಿ ಮೆಂಬರೇ. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಹಣದ ವೆಚ್ಚ, ಈ ವ್ಯವಸ್ಥೆ ಎಲ್ಲ ನೋಡುವಾಗ ಭಾರಿ ಒಂದು ಆಲೋಚನೆಯನ್ನು ಇಟ್ಕೊಂಡೇ ಮಾಡಿದ್ದಾರೆ. ಈ ವ್ಯವಸ್ಥೆ ಇವತ್ತು ವೇದಿಕೆಯಲ್ಲಿ ಯಾವ ರಾಜಕಾರಣಿಗಳಿಲ್ಲ. ಯಾವ ರಾಜಕಾರಣಿಗಳಿದ್ದರೂ ಇದು ಹೇಳಬೇಕಾದ್ದೆ. ಸರ್ಕಾರದವರು ಇದಕ್ಕೆ ಅನುದಾನವನ್ನು ಕೊಡಬೇಕು. ಕನ್ನಡ ಇಲಾಖೆಯವರೇನು ಹೇಳಿ ಹೋದರು, ಅವ್ರ ಹತ್ರ ಏನಾಗೋದಿಲ್ಲ, ಇಲಾಖೆಯವರಿಗೆ ಏನಾಗೋದಿಲ್ಲ. ಇದಕ್ಕೆ ರಾಜಕೀಯ ಒತ್ತಡ, MLAಗಳು, MP ಗಳು, ಸರ್ಕಾರದವರು ಇದಕ್ಕೆ ಒತ್ತಡ ಹಾಕಿದರೆ ಮಾತ್ರ ಈ ಒಂದು ಸಂಘ, ವೆಂಕಟರಮಣ ದೇವಸ್ಥಾನಕ್ಕೆ ಅವರು ಅನುದಾನ ಕೊಡೋದು ಬೇಡ, ನಮ್ಮ ಈ ಸಂಘಕ್ಕೆ ಅನುದಾನ ಕೊಡಬೇಕು.
ಮಧ್ಯಾಹ್ನ ಇರುವಂಥ ಯಾರೋ ಮುಖ್ಯ ಅತಿಥಿಗಳಿದ್ದರೆ, ರಾಜಕಾರಣಿಗಳಿದ್ದರೆ ಇದನ್ನು ಒತ್ತಿ ಹೇಳಬೇಕು. ನಾನು ಈಗ ಇದ್ದರೆ ಈಗಲೇ ಹೇಳಿಬಿಡ್ತಿದ್ದೆ ಅವ್ರ ಎದುರಿಗೆ, ನೀವು ನಮಗೇನು ಅನುದಾನ ಕೊಡ್ತೀರಿ ಅಂತ. ಇಂಥ ಒಂದು ಸಂಸ್ಥೆಯನ್ನು 200-300 ಮಕ್ಕಳನ್ನು ಕಲಿಸಿ ಬೆಳೆಸಿ ಇದನ್ನು ಯಾವ ದೇವಸ್ಥಾನದವರೂ ಮಾಡಿದ್ದಿಲ್ಲ, ಎಂತೆಂಥ ದುಡ್ಡಿದ್ದ ದೇವಸ್ಥಾನದಲ್ಲೂ ಮಾಡಲಿಲ್ಲ. 5 ಮೇಳ 6 ಮೇಳ 7 ಮೇಳ, ಇವತ್ತು ಒಂದು 7 ಮೇಳ ಪ್ರಾರಂಭ ಆಗಿದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ 7 ಮೇಳ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಮಂದರ್ತಿಯಲ್ಲಿ 5 ಮೇಳ, ಮಾರಣಕಟ್ಟೆಯಲ್ಲಿ 3 ಮೇಳ. ಯಾರು ಕಲಾವಿದರನ್ನು ಹುಡುಕ್ತಾರೆ ಹೊರತು ಕಲಾವಿದರನ್ನ ಕಲಿಸಿ ವ್ಯವಸ್ಥೆ ಮಾಡಿದವರು ಯಾರೂ ಇಲ್ಲ. ಇದೊಂದು ನಾನು ನೇರವಾಗಿ ಹೇಳ್ತೇನೆ. ಗ್ರಾಮಾಂತರ ಪ್ರದೇಶಕ್ಕೆ ಬಂದಂಥ ವೃತ್ತಿ ಜೀವನ ಆರಂಭಿಸಿದಂಥ ಬೈರರಾದರೂ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಒಟ್ಟು ಮಾಡಿ ಭರತನಾಟ್ಯ ಯಾರೋ ಕಲಿಸಿದ್ರು. ಚಿತ್ತೂರು ಬದಿಯಲ್ಲಿ ಎಲ್ಲ ಮಕ್ಕಳು ಭರತನಾಟ್ಯ ಕಲಿತರು. ನಿಜವಾಗಿ ಮೊದಲು ಭರತನಾಟ್ಯ ಇದ್ದದ್ದು ಇಂಗ್ಲೀಷ್ ಮೀಡಿಯಂ ಶಾಲೆ, ಕುಂದಾಪುರಕ್ಕೆ ಹೋಗೋರು ದೊಡ್ಡ ಮನೆತನದ ಮಕ್ಕಳಿಗೆ ಮಾತ್ರ ಅದು ಅವಕಾಶ ಇತ್ತು. ಇವತ್ತು ಚಿತ್ತೂರಿನ ಮಾರಣಕಟ್ಟೆಯ ಗ್ರಾಮಾಂತರ ಪ್ರದೇಶದಲ್ಲಿ ಭರತನಾಟ್ಯ ಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡು. ಯಕ್ಷಗಾನ ಎಲ್ಲ ದೇವಸ್ಥಾನದಲ್ಲಿ ಬೇಕಂಬಷ್ಟು ಉಂಟು. ಈ ಮೇಳ ಶುರುವಾರು ಕೂಡ ಶುರುವಾಯ್ತು. ಈಗ ಆ ಮೇಳದವ್ರನ್ನ ತಗೊಂಬಂದು ಈ ಮೇಳಕ್ಕೆ ಸೇರಿಸೋದು, ಈ ಮೇಳದವ್ರನ್ನ ತಗೋ ಆ ಮೇಳಕ್ಕೆ ಸೇರಿಸೋದು, ಅಷ್ಟೇ ಬಿಟ್ಟರೆ ಮೇಲೆ ಕಲೆಗೆ ಅಭಿವೃದ್ಧಿ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಕಲಾವಿದರಿಗೂ ಸ್ವಲ್ಪ ಕಷ್ಟ ಉಂಟು. ಯಾಕಂದರೆ ಕಾಲಮಿತಿ ಬಂತು. 7 ಗಂಟೆಯಿಂದ 12 ಗಂಟೆ, ಬೆಳಗಾಗುವವರಿಗೆ ಆಟ ಇಲ್ಲ, 12-1 ಎಲ್ಲ ಮೇಳಕ್ಕೂ ಸೀಮಿತ ಆಗಿದೆ. ಆದರೆ ಕಲಾವಿದರು ಹೆಚ್ಚು ಬೇಕಾಗುವುದಿಲ್ಲ ಅಲ್ಲ, ಒಂದೇ ಪ್ರಸಂಗ ಅಲ್ಲ, ಒಂದು ಪ್ರಸಂಗ 40 ಜನ 30 ಜನ ಕಲಾವಿದರು ಅಂತ ಮೇಳದಲ್ಲಿ ಇನ್ನು ಮುಂದಿನ ಸಲ 20 ಜನ ಹಳೆಯವರೆಲ್ಲ ಹೋಗ್ತಾರೆ. ಇಂಥ ಮಕ್ಕಳನ್ನು ಬೆಳೆಸಿ ಮುಂದೆ ಬಂದರೆ ಈ ಶಂಕರಪ್ಪನ ಕೋಳ್ಳು ಎಂಬಂಥ ಸಂಸ್ಥೆ ಗತಕಾಲದಲ್ಲಿ ಭಾರಿ ಮದುವೆ ಅದೆಲ್ಲ ಆಗ್ತಾ ಇದ್ದದ್ದು. ಯಾರೋ ಮದುವೆ ಮನೆಯವರು ಕಿರಿಕಿರಿ ಮಾಡೋಕ್ಕೋಸ್ಕರ ಇಲ್ಲಿ ಮದುವೆಯನ್ನೇ ಮಾಡೋದು ಬಿಟ್ಬಿಟ್ಟಿದ್ರು ನಮ್ಮ ಭಟ್ರು. ಇದೆ ಭಾಳ ಹಿಂದಿನ ಕತೆ, ನಾವು ಹೈಸ್ಕೂಲಿಗೆ ಹೋಗುವಂಥ ಕತೆ. ಅವರ ಶ್ರಮಕ್ಕೆ ನಮ್ಮ ಹತ್ರ ಹಣ ಏನು ಕೊಡಲಿಕ್ಕಾಗಿದ್ದರೂ ಬಾಯಿ ಸ್ವಲ್ಪ ಗಟ್ಟಿ ಉಂಟು ನಮ್ಮದು. ನಮ್ಮ ಗುರು ಭಟ್ರಿಗೆ, ನಾಗರಾಜ್ ಭಟ್ರಿಗೆ ಸಂಪೂರ್ಣ ಅವ್ರು ಬೇಕಾದರೆ ಯಾವ ದೊಡ್ಡ ಮನುಷ್ಯರ ಬಿಡಕ್ಕೆ ಹೋಗೋದಿದ್ದರೂ ಅವರೊಟ್ಟಿಗೆ ಬರಲಿಕ್ಕೆ ನಾವು ಬದ್ಧರಿದ್ದೇವೆ. ಈ ಸಂಘ ಉತ್ತರೋತ್ತರವಾದಂಥ ಅಭಿವೃದ್ಧಿ, ಲಕ್ಷ್ಮೀ ವೆಂಕಟರಮಣ ಯಕ್ಷಗಾನ ಸಂಘ ಅಲ್ಲ, ಲಕ್ಷ್ಮೀ ವೆಂಕಟರಮಣ ಮೇಳ ಆಗಿ ಪರಿವರ್ತಲಿ ಆ ವೆಂಕಟರಮಣ ಅನುಗ್ರಹದಿಂದ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಮ್ಮ ಶಂಕರಪ್ಪ ಕೋಡ್ಲೆ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸ್ತಾ, ತಾಯಿ ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕ್ಕೊಂಡಿದ್ದೇನೆ. ಶಬರಿಮಲೆ ವರ್ಷಕ್ಕೂ ಹೋಗ್ತಾ ಇರುವಂಥ ಈ ವ್ಯವಸ್ಥೆಯಲ್ಲಿ 40 ವರ್ಷಗಳು ಮುಗಿದು ಬೇಡ ನಮಗಂತ ಎಣಿಸ್ಕೊಂಡೆ. ಮತ್ತು ಪುನಃ 41ನೇ ವರ್ಷಕ್ಕೆ ರೆಡಿಯಾಗಿದ್ದೇನೆ ಹೋಗಲಿಕ್ಕೆ. ಆ ರೀತಿಯಲ್ಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನೀವು ಎಷ್ಟೊತ್ತಿಗೂ ನಮ್ಮನ್ನು ಕರೆದರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ. ರಾಜಕೀಯ ಬಂದು ಯಾರೂ ರಾಜಕೀಯವಾಗಿ ಈ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಈ ಕ್ಷೇತ್ರಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಸರ್. ನಾವು ಮೈರದ ಪದ್ಯ ಯಾವಾಗಲೂ ಕೇಳೋದು, ಖುಷಿ ಆಗೋದು ಅವ್ರ ಪದ್ಯ ಕೇಳುವಾಗ. ಹಾಗಾಗಿ ಅವ್ರು ಯಾವಾಗಲೂ ಪದ್ಯ ಹೇಳೋದಲ್ಲ, ನಾವು ಇವತ್ತು ಅವ್ರ ಮಾತನ್ನು ಕೇಳಬೇಕು. ಬನ್ನಿ ಮೈರೆ, 1-2 ನುಡಿಗಳಿಗಾಗಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿಶಯರಿಗೆ ನಮಸ್ಕಾರ, ವಂದನೆಗಳು. ಲಕ್ಷ್ಮೀ ವೆಂಕಟರಮಣ ಕಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಶಂಕರಪ್ಪ ಕೋಡ್ಲು ಕೆಂಚೂರು. ಒಂದು ಸಂತೋಷ ವಿಷಯ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಹೌದು, ನಾವು ಅವರ ಕುಟುಂಬ ಸದಸ್ಯನೂ ಹೌದು. ಸುಬ್ರಹ್ಮಣ್ಯ ದಾರೇಶ್ವರರು ಉದ್ಘಾಟಿಸಿದಂಥ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಚಪ್ಪಾಳೆ. ಇದು ಇನ್ನೂ ಸಹ ಮುಂದುವರಿಯಲಿ. ಹಾಗೆ ನಮ್ಮ ಗುರು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ. ಒಂದು ಸಂಸ್ಥೆ ಬೆಳಿಬೇಕು. ಮತ್ತು ಶಂಕರಪ್ಪ ಕೋಡ್ಲನ್ನು ಹೇಳುವುದು, ನಾವು ಸಾಧಾರಣ ಒಂದು 40-45 ವರ್ಷದಿಂದ ನಾನು ಈ ಪ್ರಾಂತ್ಯದಲ್ಲಿ ಒಂದು ಕಾಲದಲ್ಲಿ ಮನೆ ಹೋಗ್ತಾ ಇಲ್ಲ ಇದ್ದೀನಿ, ಬಿಡಾದಲ್ಲಿ ಇರ್ತಾ ಇದ್ದೆ ನಾನು ಸೌಕೂರು ಮೇಳದ ಸೇವೆ ಆಟಕ್ಕೆ. ಇದೇ ಮನೆಯಲ್ಲಿ ಊಟ ಮಾಡಿಕೊಂಡು ಒಂದಿನ ಆಟ ಮಾಡಿ ಸೇವೆ ಮಾಡಿ ಹೋಗ್ತಾ ಇದ್ದೆ. ಇಲ್ಲಿ ಕೆಂಚನೂರು ಸೇವೆ ದಿನ ಇಲ್ಲೇ ನಮ್ಮದು ಬಿಡಾರ ಇರ್ತಿತ್ತು. ಅಷ್ಟು ಯಕ್ಷಗಾನದ ಅಭಿಮಾನಿಗಳಂತ ಹೇಳಿದ್ರೆ ಕಲಾವಿದರ ತುಡಿತವನ್ನು ಬಲ್ಲವರು ಅಂತ ಹೇಳ್ಬೋದು. ಬಿಡಾರ ಆದರೆ ಪಾಪ
ಅವರು ಮಾಡುವ ತುಡಿತ, ಆ ಕಲಾವಿದರಿಗೆ ಕೊಡುವ ಸಹಕಾರ, ಇದೆಲ್ಲ ಯಾವತ್ತೂ ನಾನು ನೆನಪಿಸ್ಕೊಳ್ತಾ ಇರ್ತೇನೆ. ಇಂಥ ಸಂಸ್ಥೆ ಮುಂದೂ ಸಹ ಬೆಳೆಯಲಿ, ಅವರ ಎಲ್ಲ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಾನು ಇದ್ದೇನೆ ಅಂತ ಹೇಳ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ಬಾಳ್ಗೆ. ಧನ್ಯವಾದಗಳು ರಾಘವೇಂದ್ರ ಮಯ್ಯರವರಿಗೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವೇದಮೂರ್ತಿ ಶಾರ್ಕೆ ರಾಮಕೃಷ್ಣ ಭಟ್ ಅವರು ಅಧ್ಯಕ್ಷೀಯ ನುಡಿಗಾಗಿ. ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸ್ಥಳದ ಅಧಿದೇವತೆಯಾಗಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ್ನು ಸ್ಮರಿಸುತ್ತಾ ಇವತ್ತಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಕೃಪಾಪೋಷಿತ ಯಕ್ಷಗಾನ ಸಂಘ ಶ್ರೀ ಕ್ಷೇತ್ರ ಶಂಕರಪ್ಪನಕೊಡ್ಲು ಕೆಂಚನೂರು ಈ ಒಂದು ಹೆಜ್ಜೆಗಜ್ಜೆ ದಶಮ ಸಂಭ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯ ಅತಿ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆಯೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಲಕ್ಷ್ಮೀ ವೆಂಕಟೇಶ್ವರನ ಪೂರ್ಣವಾದಂಥ ಅನುಗ್ರಹ. ಯಾಕೆ ಕೇಳಿದರೆ ವೈಕುಂಠಂ ವರಪ್ರಾಣಿನ, ಯಾರು ವೈಕುಂಠವನ್ನು ಪ್ರವೇಶ ಮಾಡ್ತಾರೆ ಅವರಿಗೆಲ್ಲ ತನ್ನ ಒಂದು ವರದ ಹಸ್ತದಿಂದ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಹಾಗೆಯೇ ಈ ಒಂದು ಯಕ್ಷಗಾನ ಯಾವತ್ತು ಆರಂಭ ಮಾಡಿದೆ ಆವತ್ತಿನಿಂದ ಆ ವೆಂಕಟರಮಣನು ಈ ಒಂದು ಸಂಘಕ್ಕೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಮಾತ್ರವಲ್ಲ, ಇಲ್ಲಿ ಒಂದು ವಿಶೇಷ ಏನು ಕೇಳಿದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಸುಬ್ರಹ್ಮಣ್ಯ ಅಂದರೆ ನಾವು ನಾಗದೇವರೊಂದು ಏನು ಹೇಳ್ತೇವೆ ಅದರ ಒಂದು ಪ್ರವೇಶ ಅಧಿಕವಾಗಿರ್ತದೆ. ಹಾಗೆಯೇ ಆ ಸುಬ್ರಹ್ಮಣ್ಯ ನಾಮಧೇಯರಾಗಿರ್ತಕ್ಕಂತಹ ಶ್ರೀ ದಾಲೇಶ್ವರರಿಂದ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದೀರಿ. ಅದರಿಂದ ಏನು ಇಲ್ಲಿ ಆ ಒಂದು ನಾಗದೇವರ ಪೂರ್ಣಾನುಗ್ರಹ ಅನ್ನುವಂತೂ ಆ ನಾಮಧೇಯದಿಂದಲೂ ಕೂಡ ಈ ಸಂಸ್ಥೆಗೆ ಆ ಒಂದು ಪೂರ್ಣವಾಗಿರ್ತಕ್ಕಂತಹ ಒಂದು ಆಶೀರ್ವಾದ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಈ ನಾಗದೇವರೇ ಹಾಗೆ, ಆ ಒಂದು ಹೆಸರೇ ಸರ್ಪ ಅಂತ. ಸ್ರಗತವು ಮುಂದೆ ಹೋಗಬೇಕೆ, ಯಾವುದೇ ಅಡೆತಡೆಗಳು ಕೂಡ ಇಲ್ಲದೆ ಮುಂದೆ ಹೋಗಲು ಪೂರ್ಣವಾದಂತಹ ಅನುಗ್ರಹ ಮಾಡ್ತಕ್ಕಂಥ ಶಕ್ತಿಯೇ ನಾಗದೇವತೆ. ಮಾತ್ರವಲ್ಲ, ಎಲ್ಲ ರೀತಿಯ ಏಕಾಗ್ರತೆಯಿಂದ ಎಲ್ಲರನ್ನೂ ಕೂಡ ಸೇರಿಸಿ ಮುಂದೆ ಕರೆದುಕೊಂಡು ಹೋಗ್ತಾನೆ. ಅದರಿಂದಾಗಿ ಅಂತಹ ಯೋಗದಲ್ಲಿಯೇ ಈ ಸಂಸ್ಥೆಯನ್ನು ಆರಂಭ ಮಾಡಿದ್ರಿಂದಾಗಿ ಏನೇನು ಆ ಕನಸುಗಳನ್ನು ಹಾಗೂ ಸಂಕಲ್ಪಗಳನ್ನು ಇಟ್ಟುಕೊಂಡು ಆರಂಭಿಸಿದ್ದೀರಿ ಎಲ್ಲವನ್ನು ಕೂಡ ಆ ಒಂದು ಭಗವಂತನ ಪೂರ್ಣವಾದಂಥ ಅನುಗ್ರಹದಿಂದ ಚೆನ್ನಾಗಿ ಮುನ್ನಡೆಸುತ್ತಾ ಬಂದಿದ್ದೀರಿ. ಮಾತ್ರವಲ್ಲ, ಆ ಒಂದು ನಡೆಸುತ್ತಾ ದಶಮ ಸಂಭ್ರಮ 10 ಇನ್ನೂ ಕೂಡ ಮೇಲೆ ಹೋಗ್ತಕ್ಕಂತಹ ಹತ್ತುವಂತಹ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡಿದ್ದೀರಿ. ಮುಖ್ಯವಾಗಿ ಯಕ್ಷಗಾನ ಅಂತಕ್ಕಂಥದ್ರಲ್ಲಿ ನಮಗೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಉಳಿಯಬೇಕು. ಆ ಸಂಸ್ಕೃತಿ ಅನ್ನುವಂಥದ್ದು ಹಿಂದೆ ಮಹಾಭಾರತ, ರಾಮಾಯಣ, ಹೀಗೆ ಪುರಾಣ ಇತಿಹಾಸಗಳು ಇದೆಲ್ಲವುದರಲ್ಲೂ ಕೂಡ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಅಡಕವಾಗಿದೆ. ನಾವು ನಮೋ ನಮೋ ಭವತಿ ಜಾಯಮಾನ, ನಮಗೆ ದಿವಸವೂ ಕೂಡ ಹೊಸದಾಗಿಯೇ ಇರುತ್ತದೆ. ನಿನ್ನೆ ಇದ್ದಾಗ ಇವತ್ತಿನ ದಿವಸ ಇರುವುದಿಲ್ಲ, ಇವತ್ತು ಇದ್ದಾಗೆ ನಾಳೆ ಇರುವುದಿಲ್ಲ. ಪ್ರತ್ಯೇಕವಾಗಿ ಅದು ಬದಲಾವಣೆಯನ್ನು ಹೊಂದುತ್ತಾ ಇರುತ್ತದೆ. ಆದರೆ ಏನೇ ಬದಲಾವಣೆ ಆದರೂ ಕೂಡ ನಮ್ಮ ಮೂಲವನ್ನು ನಾವು ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ನಾವು ಎಷ್ಟೇ ಮೇಕಪ್ಪನ್ನು ಮಾಡಿಕೊಂಡರೂ ಕೂಡ ಒಳಗಿನ ಮೂಲ ಸ್ವರೂಪ ಅನ್ನುವಂಥದ್ದು ಹೇಗೆ ಇರ್ತದೆ. ಹಾಗೆ ನಮ್ಮತನವನ್ನು ಗುರುತಿಸಿಕೊಳ್ಳಬೇಕಿದ್ರೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿನಲ್ಲಾದರೂ ಕೂಡ
ಉಳಿಬೇಕು. ಮಾತ್ರವಲ್ಲ, ಹಿಂದೆ ನಮ್ಮಲ್ಲಿ ಏನೇನು ಇತಿಹಾಸ ಆಗಿ ಹೋಗಿದೆ ಅಥವಾ ಒಂದು ಏನೇನು ಸಂಸ್ಕಾರಗಳಿಂದ ಮುಂದೆ ಬಂದಿದ್ದಾರೆ ಅಂತಕ್ಕಂತಹ ಜ್ಞಾನ ಅನ್ನುವಂಥದ್ದು ನಮಗೆ ಬೇಕಾಗ್ತದೆ. ಹಾಗೆ ನಮಗೆ ಜ್ಞಾನವನ್ನು ಹೊಂದಲು ಬೇಕಾದಷ್ಟು ವಿಧಾನಗಳು ಉಂಟು. ಪುರಾಣ ಇದೆ, ಇತಿಹಾಸ ಇದೆ, ರಾಮಾಯಣ ಇದೆ. ಆದರೆ ಅದನ್ನೆಲ್ಲ ನಮಗೆ ಅಧ್ಯಯನದಿಂದ ಅಥವಾ ಚೆನ್ನಾಗಿ ಓದುವುದರಿಂದ, ಓದಿ ಆ ತಾತ್ಪರ್ಯವನ್ನು ತಿಳಿದುಕೊಳ್ಳುವುದರಿಂದಾಗಿ ಮಾತ್ರ ನಮಗೆ ಜ್ಞಾನ ಉದಯ ಆಗ್ತದೆ. ಆದರೆ ಎಲ್ಲರಿಗೂ ಕೂಡ ಅಷ್ಟನ್ನು ಒಂದು ಅಧ್ಯಯನ ಮಾಡಿಯೋ ಅಥವಾ ಅಷ್ಟನ್ನು ಅನುಭವಿಸಲು ಹಾಗೆ ಸಾಧ್ಯವಾಗುವುದಿಲ್ಲ. ಆದರೆ ಇಂತಹ ಮಾಧ್ಯಮಗಳು ಆ ನವರಸಗಳಿಂದ ಭರಿತವಾಗಿರ್ತದೆ. ಕೇವಲ ಔಷಧ ಆದರೆ ಸ್ವಲ್ಪ ಮಾತ್ರೆ ಸ್ವಲ್ಪವಾಗಿರ್ತದೆ, ಅಥವಾ ಔಷಧ ಕೂಡ ಸ್ವಲ್ಪ ಪ್ರಮಾಣ ಇರ್ತದೆ, ಅದು ಆರೋಗ್ಯವನ್ನು ಕೊಡ್ತದೆ. ಆದರೆ ರುಚಿಯಾಗಿರೋದಿಲ್ಲ. ರುಚಿಯಾಗಿರಬೇಕಿದ್ರೆ ಬೇರೆ ಬೇರೆ ಹಾಕಿರ್ತಕ್ಕಂತಹ ಪದಾರ್ಥಗಳೇ ಬೇಕಾಗ್ತದೆ. ಹಾಗೆ ಯಕ್ಷಗಾನದಲ್ಲಿ ಏನು ತಿಳುವಳಿಕೆಯನ್ನು ನಮಗೆ ಕೊಡ್ತಾರೆ ಅಥವಾ ನಾವು ಬರ್ತದೆ, ಆ ಬರುವುದರೊಂದಿಗೆ ಮನರಂಜನೆ ಅಂದರೆ ಅಷ್ಟು ಹೊತ್ತು ಏನು ರಾತ್ರಿಯಿಂದ ಆಡಿ ಬೆಳಗಿನ ತನಕ ಇಡ್ತಾರೆ, ಅಷ್ಟು ಹೊತ್ತು ಕೂಡ ಎಲ್ಲ ಜನರನ್ನು ಆಕರ್ಷಣೆಯನ್ನು ಮಾಡುತ್ತಾ ತನ್ನತ್ತು ಎಳೆದುಕೊಂಡು ಅದರಲ್ಲೇ ಇರ್ತಕ್ಕಂತಹ ತಿರುಳನ್ನು ಅವರಿಗೆ ಕೊಟ್ಟು, ಹಾಗೆ ಅವರು ಮನಸ್ಸು ಬೇಸರ ಆಗದಂಥ ರೂಪದಲ್ಲಿ ಬೇರೆ ಬೇರೆ ರಸಗಳಿಂದ ಅಭಿನಯಗಳನ್ನು ಮಾಡಿದಾಗ ಎಲ್ಲರೂ ಕೂಡ ಅದರಿಂದಾಗಿ ಸಂತೋಷದೊಂದಿಗೆ ತಮ್ಮ ಎಲ್ಲ ಇರತಕ್ಕಂತಹ ಒಂದು ಆ ದುಗುಡಗಳನ್ನು ಕಳೆದುಕೊಂಡು ಜ್ಞಾನವನ್ನು ಕೂಡ ಹೊಂದತಕ್ಕಂಥದ್ದು, ಹಾಗೆ ಪರಂಪರೆಯನ್ನು ಕೂಡ ತಿಳಿದುಕೊಳ್ಳುವಂಥ ಒಂದು ಯೋಗ ಅನ್ನುವಂಥದ್ದು ಬರ್ತದೆ. ಹಾಗೆ ಅಂಥ ಒಂದು ಯೋಗ ಬರ್ತದೇನೋ ಸರಿಯೇ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಕೇಳಿದ್ರೆ ಮುಖ್ಯವಾಗಿ ನಾವು ಅದನ್ನು ತಿಳಿದುಕೊಳ್ಳಬೇಕು. ಆ ತಿಳಿಯುವಿಕೆಗೆ ಯಕ್ಷಗಾನ ಹೌದು, ಹಳೆ ಕಾಲದಲ್ಲಿ ಇದ್ದಾಗ ಈಗ ಇರೋಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಸಂಘದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹೆಜ್ಜೆ ಗೆಜ್ಜೆ. ಕೇವಲ ಹೆಸರೇ ಆಗಿದೆ ಹೆಜ್ಜೆ ಗೆಜ್ಜೆ. ಆದ್ದರಿಂದಾಗಿ ಯಕ್ಷಗಾನ ಅಲ್ಲ, ಯಾವುದೇ ಒಂದು ರೀತಿಯ ಪ್ರಾಕಾರಗಳಿಗೂ ಕೂಡ ಅವಕಾಶ ಇರತಕ್ಕಂಥ ವೇದಿಕೆಯೇ ಆಗಿದೆ. ಅದರಿಂದಾಗಿ ಅದರಲ್ಲಿ ಏನು ಕೇಳಿದರೆ ನಾನು ನೋಡಿದಾಗ ತುಂಬ ಸಣ್ಣ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಹೇಳಿಕೊಡ್ತಕ್ಕಂತಹ ಆ ಗುರುಗಳು ಅಷ್ಟು ಚೆನ್ನಾಗಿ ಇರುವುದರಿಂದಾಗಿ ಮಕ್ಕಳನ್ನು ಆಕರ್ಷಿಸಿ ಅವರನ್ನು ಸರಿಯಾಗಿ ಹೇಳಿಕೊಡ್ತಾ ಇರೋದ್ರಿಂದಾಗಿ ಇನ್ನಷ್ಟು ಮಕ್ಕಳನ್ನು ಆಕರ್ಷಣೆಯನ್ನು ನಮ್ಮ ಕೋಟ ನವೀನ ಗುರುಗಳು ಅನ್ನುವಂಥವರು ಮಾಡಿದ್ದಾರೆ. ಮಾತ್ರವಲ್ಲ, ಆ ಗುರುರಾಜ ಮತ್ತು ಇವರು ಕಾರ್ಯದರ್ಶಿಗಳು, ಇವರು ಪ್ರವೀಣ, ಹೀಗೆ ಇವರೆಲ್ಲರೂ ಕೂಡ ಹೆಚ್ಚು ಅದಕ್ಕೆ ತೊಡಗಿಸಿಕೊಂಡು ಇನ್ನಷ್ಟು ಚೆನ್ನಾಗಿರಬೇಕು. ಆ ಮಕ್ಕಳೆಲ್ಲ ಇದರಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಸಂಸ್ಕೃತಿ ಉಳಿಬೇಕು ಉದ್ದೇಶವಾಗಿ ಮಾಡ್ತಾ ಇರೋದ್ರಿಂದಾಗಿ ಎಲ್ಲ ಮಕ್ಕಳನ್ನು ಸೆಳೆದು ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಅವಕಾಶ ಕೊಟ್ಟು ಮುಂದೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ ಸ್ವೋತ್ಸಾಹನಾಂ ಅಂದರೆ ಮುಖ್ಯವಾಗಿ ಬೇಕಾದಂಥದ್ದು ನಮ್ಮಲ್ಲಿ ಎಲ್ಲ ಶಕ್ತಿಗಳಿವೆ, ಎಲ್ಲ ಮಾಡುವಂಥ ಯೋಗ್ಯತೆಗಳಿವೆ. ಆದರೆ ಅದಕ್ಕೊಬ್ಬ ನಾಯಕ ಬೇಕು. ನೀಯತೆ ಅಂದರೆ ಮುಂದೆ ಕೊಂಡು ಹೋಗುವಂಥವರು ಇದ್ದಾಗ ಮಾತ್ರ ಚೆನ್ನಾಗಿ ಆ ಎಲ್ಲ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದಾಗಿ ಈ ಸಂಘದ ನಾಯಕರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುರಾಜ ಭಟ್ರು ಹಾಗೆ ಕಾರ್ಯದರ್ಶಿ ಆಗಿರ್ತಕ್ಕಂಥವರು ತುಂಬ ಚೆನ್ನಾಗಿ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಮುಂದೆ ಹೋಗ್ತಿದ್ದಾರೆ. ಅದರೊಂದಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ನಮಗೆ ನಮ್ಮ ಒಂದು ಪ್ರಯತ್ನದೊಂದಿಗೆ ಭಗವಂತನ ಅನುಗ್ರಹ ಬೇಕು. ಆ ಭಗವಂತ ಅನುಗ್ರಹ ಎಲ್ಲರಿಗೂ ಸಮಾನವಾಗಿರ್ತದೆ. ಹೇಗೆ ಕೇಳಿದ್ರೆ ಶಾಲೆಯಲ್ಲಿ ಪಾಠವನ್ನು ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಪಾಠ ಇರ್ತದೆ. ಆದರೆ ಆ ಸ್ವೀಕರಿಸುವಂತಹ ಒಂದು ಅವರ ಯೋಗ್ಯತೆ ಎನ್ನುವಂಥದ್ದು ಪ್ರತ್ಯೇಕವಾಗಿರೋದ್ರಿಂದಾಗಿ ಆ ಪಾಠದ ಜ್ಞಾನ ಅನ್ನುವಂಥದ್ದು ಮಾತ್ರ ಪ್ರತ್ಯೇಕವಾಗಿ ಹೋಗ್ತದೆ. ಆದರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಉತ್ಸಾಹ ಅಂದರೆ ಸಾಹಸ ಮಾಡ್ತಕ್ಕಂಥದ್ದು, ಪ್ರಯತ್ನ ಮಾಡ್ತಕ್ಕಂಥದ್ದು, ನಾನು ಮಾಡಲೇಬೇಕು ಅಂತಕ್ಕಂಥ ಸಂಕಲ್ಪ. ಯಾವಾಗ ಈ ಸಂಕಲ್ಪ ಗಟ್ಟಿಯಾಗಿರ್ತದೆ, ಆ ಗಟ್ಟಿಯಾದಾಗ ಎಲ್ಲ ಒಂದು ಕಾರ್ಯಗಳು ಕೂಡ ಬಹಳ ಚೆನ್ನಾಗಿ ಮೂಡಿಕೊಂಡು ಬರ್ತದೆ. ಹಾಗೆ ಅಂತಹ ಉತ್ಸಾಹದಿಂದಾಗಿ ನಾವು ಮುಂದಕ್ಕೆ ಹೋದಾಗ ಏನು ಮಾಡಬೇಕು ಗುರಿಯನ್ನು ಇಟ್ಟುಕೊಂಡಿರ್ತೇವೆ, ಖಂಡಿತವಾಗಿ ಆ ಗುರಿಯನ್ನು ತಲುಪ್ತೇವೆ. ಇದಕ್ಕೆ ಇಲ್ಲಿಯ ವೇದಿಕೆ, ಇಲ್ಲಿಯ ವಾತಾವರಣ, ಇಲ್ಲಿ ಎಲ್ಲ ಒಂದು ರೀತಿಯ ಒಂದು ತಯಾರಿ ನೋಡಿದಾಗ ಆ ಒಂದು ಗಮನ ಅನ್ನುವಂಥದ್ದು ಕೇವಲ
ಬಂದವರಲ್ಲೂ ಕೂಡ ನಾವು ಕೂಡ ಕಾರ್ಯಕ್ರಮವನ್ನು ಹೀಗೆ ಪ್ರಯತ್ನ ಮಾಡಿದರೆ ಹೀಗೆ ಮಾಡಲು ಸಾಧ್ಯವಾಗ್ತಕ್ಕಂತಹ ಒಂದು ಮಾದರಿಯನ್ನು ಕೂಡ ಜನರಿಗೆ ಎಲ್ಲರಿಗೂ ಕೂಡ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಿಂದಾಗಿ ಏನು ಇವತ್ತಿನ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಸಂಭ್ರಮ, ಅಂದರೆ ಎಲ್ಲ ರೀತಿಯಲ್ಲಿ ಸಂಭ್ರಮ, ಚೆನ್ನಾಗಿ ಇರ್ತಕ್ಕಂಥ ಒಂದು ವಾತಾವರಣ. ಅಂದರೆ ನಾವು ಭೂತಕಾಲಕ್ಕೆ ಹೋದರೆ ಚಿಂತೆ ನಮ್ಮನ್ನು ಕಾಡ್ತದೆ. ಅದರಿಂದಾಗಿ ಯಾವತ್ತೂ ಕೂಡ ಕಾಡುವಂಥದ್ದು ನಿನ್ನ ಘಟನೆ, ಮೊನ್ನೆ ಘಟನೆ, ಜನ್ಮಾಂತರದ ಘಟನೆ, ಯಾವುದೋ ಹಳೆಯದೆಲ್ಲವೂ ಕೂಡ ಮನುಷ್ಯರಿಗೆ ಕಾಡುವಂಥದ್ದು. ಅದಕ್ಕೆ ನಾವು ಭೂತ ಅಂತ ಹೇಳ್ತೇವೆ. ಇನ್ನು ಭೂತ ಉಪದ್ರವ ಕೂಡ ಆಗ್ತದೆ. ಅದು ಆದರೆ ಉಪದ್ರವ, ತೊಂದರೆ ಕೊಡ್ತಕ್ಕಂಥದ್ದು ಅಂತ. ಅದರಿಂದಾಗಿ ಯಾವತ್ತೂ ವರ್ತಮಾನದಲ್ಲಿರ್ತೇವೆ, ಯಾವ ಮನುಷ್ಯನಿಗೆ ಯಾವುದೇ ತೊಂದರೆ ಕೂಡ ಇರುವಂಥದ್ದಿಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ವರ್ತಮಾನದಲ್ಲೇ ಇದ್ದುಕೊಂಡ್ಬಿಟ್ಟು ಹಳೆಯದು ಯಾವುದು ನೆನಪಬಾರ್ದೆ, ಮನೆಯದು ಯಾವುದು ನೆನಪಬಾರ್ದೆ, ಇಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾರೆ ಚೆನ್ನಾಗಿ ಕಾರ್ಯಕ್ರಮವನ್ನು ನೋಡಿ ಅದರಲ್ಲಿ ಏನು ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ, ಜ್ಞಾನವನ್ನು ಪಡಿಸಿ ಸಂಭ್ರಮಿಸಿ ನಿಮ್ಮೆಲ್ಲ ದುಃಖಗಳನ್ನು ದೊಗಡುಗಳನ್ನು ದೂರಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಅನುಭವಿಸಿ ಅದರೊಟ್ಟಿಗೆ ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾರೆ ಅವರಿಗೆಲ್ಲ ಆ ಒಂದು ಪ್ರೇರಣೆಯಾಗುವಂಥ ರೂಪದಲ್ಲಿ ನೀವು ಆ ಒಂದು ಪ್ರೇಕ್ಷಕರಾಗಿ ಇದ್ದು ಈ ಕಾರ್ಯಕ್ರಮ ಅನ್ನುವಂಥದ್ದು ತುಂಬ ಚೆನ್ನಾಗಿ ನೋಡುವಂಥ ರೂಪದಲ್ಲಿ ಅವಕಾಶ ಆಗುವಂಥ ರೂಪದಲ್ಲಿ ನೀವೆಲ್ಲ ಸಹಕರಿಸಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಅವಕಾಶಕ್ಕಾಗಿ ಆ ಸಭೆಯನ್ನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತುಂಬು ಹೃದಯದಿಂದ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿದಂಥ ವೇದಮೂರ್ತಿ ಶಾರ್ಕೆ ರಾಮಕೃಷ್ಣ ಭಟ್ ಅವರಿಗೆ ಧನ್ಯವಾದಗಳು. ಶ್ರೀ ಲಕ್ಷ್ಮೀ ವೆಂಕಟರಮಣ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟ್ರೇಡ್ ಶಂಕರಪ್ಪನ ಕೋಡ್ಲು ಮಠ ಕೆಂಚನೂರು ಹೆಜ್ಜೆ ಗೆಜ್ಜೆ ದಶಮ ಸಂಭ್ರಮದ ಈ ಸುಂದರ ಸಭೆಯ ಉದ್ಘಾಟನೆಯನ್ನು ಮಾಡಿರುವಂತಹ ವೇದಮೂರ್ತಿ ನೆಂಪು ನರಸಿಂಹ ಭಟ್ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಒಂದು ಸುಂದರದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವೇದಮೂರ್ತಿ ರಾಮಕೃಷ್ಣ ಭಟ್ ಶಾರ್ಕೆ ಇವರಿಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇರುವಂತಹ ಶ್ರೀ ಅನಂತ ಪದ್ಮನಾಭ ಭಟ್ ಶಂಕರಪ್ಪನ ಕೊಡ್ಲು ಇವರಿಗೂ ಕೂಡ ಸಂಸ್ಥೆಯ ವತಿಯಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಮೂರ್ತಿ ಸುಬ್ರಹ್ಮಣ್ಯ ಮಠ್ ಶಂಕರಪ್ಪನ ಕೊಡ್ಲು ಇವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ರಾಜೇಶ್ ಬಾಯಿರಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಚಿತ್ತೂರು ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಸುಧಾ ಧಾರೇಶ್ವರ ಕಿರಿಮೆಂಜೇಶ್ವರ ಇವರಿಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಆಗಮಿಸುವಂತಹ ಪೂರ್ಣಿಮಾ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾಗರಾಜ ಮಂಜ ಮಾರಣಕಟ್ಟೆ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ವಣ್ಣಂಬಳ್ಳಿ ಜಯರಾಮ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಭಾಗವತರಾದಂತಹ ರಾಘವೇಂದ್ರ ಮಯ್ಯ ಹಾಲಾಡಿ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಗುರುಗಳಾದಂತಹ ನವೀನ್ ಕೋಟ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಪೋಷಕರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಆತ್ಮೀಯರನ್ನ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೋರುತ್ತಾ ಸಭೆಗೆ ಪೂರ್ಣ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು.